सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಃ ಸ್ತುವೈಃ ವೇದೈಃ ಸಾಂಗಕ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಃ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಓಂ ಪರಮಾತ್ಮನೇ ನಮಃ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗ. ಪರಮಾತ್ಮ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಮರಣ ಅನ್ನುವಂತಹದ್ದನ್ನ ಸಾವು ಅಥವಾ ನಾಶ ಅಂತ ಕೂಡ ಹೇಳ್ತಾರೆ. ಸೊ ಈ ಸಾವು ಅಥವಾ ಮರಣ ಅನ್ನುವಂತಹದ್ದು ಅದು ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಅದರಲ್ಲೂ ಕೂಡ ಮರಣ ಈಸ್ ಓನ್ಲಿ ಫಾರ್ ದಿ ಸ್ಥೂಲ ದೇಹ. ಇಟ್ ಈಸ್ ಓನ್ಲಿ ಫಾರ್ ದಿ ಫಿಸಿಕಲ್ ಬಾಡಿ. ಮನಸ್ಸು, ಬುದ್ಧಿ, ಇಂದ್ರಿಯಗಳು ಅನ್ನುವಂತಹದ್ದು ದೇ ಆರ್ ಕಾಲ್ಡ್ ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಅನ್ನುವಂತಹದ್ದಕ್ಕೆ ಸಾವಿಲ್ಲ. ಇಟ್ ವಿಲ್ ನಾಟ್ ಡೈ. ಸೊ ಓನ್ಲಿ ಎ ಫಿಸಿಕಲ್ ಬಾಡಿ ವಿಲ್ ಡೈ. ಸೊ ಇನ್ಸೈಡ್ ದಿಸ್ ಸೂಕ್ಷ್ಮ ಶರೀರ, ಒನ್ಸ್ ಅಗೇನ್, ಸೂಕ್ಷ್ಮ ಶರೀರ ಅಂತಂದರೆ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು. ಸೊ ಸಾವು ಅನ್ನುವಂತಹದ್ದು ಯಾವಾಗ ಸ್ಥೂಲ ದೇಹಕ್ಕೆ ಆಗುತ್ತೆ, ಆ ನಂತರದಲ್ಲಿ ಐ, ದಿ ಸೆಲ್ಫ್ ಅಥವಾ ನಾನು. ಸೊ ನಾನು ಅನ್ನುವಂತಹದ್ದು ಇಟ್ ಈಸ್ ದೇರ್ ಇನ್ಸೈಡ್ ದಿಸ್ ಸೂಕ್ಷ್ಮ ಶರೀರ. So I exists, and this I will never die. ಅದಕ್ಕೆ ಸಾವು ಅನ್ನುವಂತಹದ್ದಿಲ್ಲ. ವೇದಾಂತ ಇದನ್ನ ಆತ್ಮ ಅಂತ ಹೇಳಿ ಆತ್ಮವನ್ನ ಅವಿನಾಶಿ ಅಂತ ಕರೆಯುತ್ತೆ. ಸೊ ಅವಿನಾಶಿ ಅಂತಂದ್ರೆ ಅದಕ್ಕೆ ನಾಶ ಅನ್ನುವಂತಹದ್ದು ಇಲ್ಲ. ಸೊ ಈ ಅರ್ಥದಲ್ಲಿ ಈವನ್ ಸಾವು ಅನ್ನುವಂತಹದ್ದು ಬಂದು
ಸ್ಥೂಲ ದೇಹವನ್ನು ಕಸಿದುಕೊಂಡು ಹೋದರೂ ಕೂಡ ಈ ನಾನು ಅನ್ನುವಂತಹದ್ದು ಸೂಕ್ಷ್ಮ ದೇಹದಲ್ಲಿರುತ್ತೆ. ಸೂಕ್ಷ್ಮ ದೇಹ ಅಂತಂದರೆ ಅದು ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳನ್ನು ಒಳಗೊಂಡಂತಹ ಒಂದು ಸಂಕೀರ್ಣ. ಸೊ ದಿಸ್ ಐ ಎಕ್ಸಿಸ್ಟ್ ದೇರ್ ಇನ್ಸೈಡ್ ದಿಸ್ ಸೂಕ್ಷ್ಮ ಶರೀರ. ಸಿನ್ಸ್ ದೇರ್ ಇಸ್ ನೋ ಡೆತ್ ಫಾರ್ ದಿಸ್ ಸೂಕ್ಷ್ಮ ಶರೀರ, ಐ ಕಂಟಿನ್ಯೂಸ್ ಟು ಎಕ್ಸಿಸ್ಟ್. So this truth about the I is eternal. ಈ ನಾನು ಅನ್ನುವಂತಹದ್ದು ಇಟ್ ಈಸ್ ಎವ್ರಿವೇರ್. ಹೀಗೆ ಹೇಳಿ ಪರಮಾತ್ಮ ಹಿ ಕಂಟಿನ್ಯೂಸ್. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹ್ಯತಿ. ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ದೇಹಿನಃ ಅಸ್ಮಿನ್ ದೇಹೇ. ದೇಹಿನಃ ಅಂತಂದ್ರೆ ಹಿ ಇಸ್ ಕಾಲ್ಡ್ ದೇಹಿ. ದಟ್ ಐ, ದಿ ಸೆಲ್ಫ್ ಅಥವಾ ನಾನು, ಲಿವ್ಸ್ ಇನ್ ದಿಸ್ ಬಾಡಿ ಈಸ್ ಕಾಲ್ಡ್ ದಿ ದೇಹಿ. ದೇಹದಲ್ಲಿ ಇರುವವನು ಈಸ್ ಕಾಲ್ಡ್ ದಿ ದೇಹಿ. ದೇಹ ಅಂತ ಹೇಳಿದಾಗ ಇಟ್ ಈಸ್ ಇಂಪರ್ಮನೆಂಟ್. ಎಂದೋ ಒಂದು ದಿನ ಅದು ನಾಶ ಆಗುವಂತಹದ್ದು. ಸೊ ಇಂಪರ್ಮನೆಂಟ್ ದೇಹದಲ್ಲಿ ಪರ್ಮನೆಂಟ್ ನಾನು ಇರುವಂತಹವನು. So he is called the Dehi. In other words, one who has got the Deha is called the Dehi. ಯಾರಿಗೆ ಈ ದೇಹ ಅನ್ನುವಂತಹದ್ದು ಸಿಕ್ಕಿರುತ್ತೆ ಅಂತಹವನನ್ನ ದೇಹಿ ಅಂತ ಕರೀತಾರೆ. ಸೊ ಈ ಅರ್ಥದಲ್ಲಿ ದೇಹ ಈಸ್ ಫಾರ್ ದಿ ದೇಹಿ. ದೇಹಿಗಾಗಿ ಈ ದೇಹ ಇರುತ್ತೆ. ಉದಾಹರಣೆಗೆ ನಾವು ಒಂದು ಮನೆಯನ್ನು ನೋಡ್ತೀವಿ. ಮನೆಯನ್ನು ನೋಡಿದ ನಂತರ ಈ ಮನೆಯಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತೀವಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳುವಂತಹದ್ದು ಏನು ಅಂತಂದ್ರೆ, ಯಾಕೆ ಈ ರೀತಿ ಕೇಳ್ತಾ ಇದ್ದೀವಿ ಅಂತಂದ್ರೆ, ಮನೆಯನ್ನ ನೋಡ್ತೀವಿ, ಮನೆಯಲ್ಲಿ ಯಾರೋ ವಾಸ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಗೊತ್ತಾಗಿ ಅವರು ಯಾರು ಅನ್ನುವಂತಹದ್ದನ್ನ ತಿಳ್ಕೊತೀವಿ. ಸೊ ಇದರ ಅರ್ಥ ಮನೆ ಈಸ್ ಡಿಫರೆಂಟ್. ಮನೆಯಲ್ಲಿ ವಾಸ ಮಾಡ್ತಾ ಇರುವಂತಹ ವ್ಯಕ್ತಿ ಈಸ್ ಡಿಫರೆಂಟ್. ಸೊ ಮನೆ ಮತ್ತು ಮನೆಯಲ್ಲಿ ಇರುವವನು, ಸೊ ಎರಡೂ ಬೇರೆ ಬೇರೆ. ಸೊ ಈ ಪ್ರಕಾರ ದೇಹ ಈಸ್ ಡಿಫರೆಂಟ್. ಸಿಮಿಲರ್ಲಿ ದೇಹಿ ಈಸ್ ಆಲ್ಸೋ ಡಿಫರೆಂಟ್. ಮನೆ ಈಸ್ ಡಿಫರೆಂಟ್ than the person who lives in that house. ಈ ರೀತಿಯಲ್ಲಿ ದೇಹದಲ್ಲಿ ಬಂದು ಸೇರಿಕೊಂಡಿರುವಂತಹವನು ಎಂದಿಗೂ ಕೂಡ ದೇಹವಾಗಲಾರ. ಹಿ ಇಸ್ ಕಾಲ್ಡ್ ದಿ ದೇಹಿ. ಸೊ ಹೀಗೆ ದೇಹಿ ಅಂತಂದ್ರೆ ಅದು ಈ ಅರ್ಥವನ್ನು ಕೊಡುತ್ತೆ. ಅದು ಸೆಲ್ಫ್, ಆತ್ಮ ಅಥವಾ ನಾನು ಅಂತ ಏನು ಹೇಳ್ತೀವಿ ಆ ಅರ್ಥವನ್ನು ಕೊಡುತ್ತೆ. ಮತ್ತು ಇಲ್ಲಿ ನಾನು ಅಂತ ಹೇಳ್ತಾ ಇರುವಂತಹದ್ದು, ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ವರ್ಲ್ಡ್. ದೇಹದಲ್ಲಿ ಇರುವಂತಹ ದೇಹಿ ಆದ ನಾನು, ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ಜಗತ್ತು. ದಟ್ ಈಸ್ ಕಾಲ್ಡ್ ದಿ ಆತ್ಮ, ದಿ ಸೆಲ್ಫ್.
ಆರ್ ದಿ ಐ. ಸೊ ಆತ್ಮ, ಐ, ನಾನು, ದಿ ಸೆಲ್ಫ್, ಇವೆಲ್ಲ ಒಂದೇ ಅರ್ಥವನ್ನು ಕೊಡುವಂತಹದ್ದು. ಸೊ ದಿಸ್ ಆತ್ಮ ಆರ್ ದಿ ಐ ಈಸ್ ದಿ ಎಕ್ಸ್ಪೀರಿಯನ್ಸರ್ ಆಫ್ ಆಲ್ ದಿಸ್ 3 ಸ್ಟೇಟಸ್. ನಾವಿಲ್ಲಿ 3 ಅವಸ್ಥೆಗಳನ್ನು ಕುರಿತು ಮಾತನಾಡ್ತೀವಿ. ಒಂದು ಎಚ್ಚರದ ಅವಸ್ಥೆ, ಕನಸಿನ ಅವಸ್ಥೆ ಮತ್ತು ನಿದ್ರಾವಸ್ಥೆ. ಈ 3 ಅವಸ್ಥೆಗಳು ಕೂಡ ಬೇರೆ ಬೇರೆ. ಈ 3 ಅವಸ್ಥೆಗಳು ಬೇರೆ ಬೇರೆಯಾಗಿದ್ದರೂ ಕೂಡ ಇಲ್ಲಿ ಇಂಟರೆಸ್ಟಿಂಗ್ ಏನು ಅಂತಂದ್ರೆ, ಎಚ್ಚರದವನೇ ಕನಸಿನವನು, ಕನಸಿನವನೇ ನಿದ್ರೆಯವನು. ಸೊ he is experiencing all types of joys and sorrows of this world, and this I, this self, or this atma, or this dehi athva nanu. So he resides in this deha, so he is called the dehi. ಮತ್ತು ಎಗೇನ್ ಇಲ್ಲಿ 3 ರೀತಿಯ ಶರೀರಗಳನ್ನು ನಾವು ನೋಡ್ತೀವಿ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ಬಾಡೀಸ್, ಶರೀರ. ಒಂದು ಫಿಸಿಕಲ್ ಬಾಡಿ, ಅದನ್ನು ಸ್ಥೂಲ ಶರೀರ ಅಂತ ಹೇಳ್ತೀವಿ. ಎರಡನೇದು ದಿ ಸಟಲ್ ಬಾಡಿ, ಇಟ್ ಈಸ್ ಕಾಲ್ಡ್ ದಿ ಸೂಕ್ಷ್ಮ ಶರೀರ. ಮೂರನೇದು ಕಾಸಲ್ ಬಾಡಿ, ಇಟ್ ಈಸ್ ಕಾಲ್ಡ್ ಕಾರಣ ಶರೀರ. ಸೊ ಹೀಗೆ ಇಲ್ಲಿ 3 ದೇಹಗಳನ್ನು ನಾವು ನೋಡ್ತೀವಿ. ಒನ್ಸ್ ಅಗೇನ್ ನಾವು ಮನೆ ಅಂತ ಹೇಳಿದಾಗ ಆ ಮನೆಯಲ್ಲಿ ದೇರ್ ಆರ್ ಮೆನಿ ಕಂಪಾರ್ಟ್ಮೆಂಟ್ಸ್ ಅಥವಾ ದೇರ್ ಆರ್ ಮೆನಿ ಪೋರ್ಷನ್ಸ್. ಒಂದನ್ನು ಹಾಲ್ ಅಂತ ಹೇಳ್ತೀವಿ, ಮತ್ತೊಂದು ವರಾಂಡ ಅಂತ ಹೇಳ್ತೀವಿ, ಇನ್ನೊಂದನ್ನು ಕಿಚನ್ ಅಂತ ಕರಿತೀವಿ, ಮತ್ತೊಂದನ್ನು ಪೂಜಾ ರೂಮ್ ಅಂತೀವಿ, ಇನ್ನೊಂದು ರೂಮ್ ಅಂತಂದರೆ ಮಲಗುವ ಕೊಠಡಿ, ಈ ರೀತಿ. ಸೊ ಹೀಗೆ ಮನೆ ಅಂತಂದಾಗ ಅಲ್ಲಿ ಅನೇಕ ಬೇರೆ ಬೇರೆ ಪೋರ್ಷನ್ಸ್ಗಳನ್ನು, ಭಾಗಗಳನ್ನು ನೋಡ್ತೀವಿ. ಸೊ ಆ ಮನೆಯಲ್ಲಿ ಇರೋಂತಹವನು, ಅವನನ್ನ ಮನೆಯವನು. ಹಿ ಈಸ್ ರಿಸೈಡಿಂಗ್ ಇನ್ ದಟ್ ಹೌಸ್. ದಟ್ ಹೌಸ್ ಹ್ಯಾಸ್ ಗಾಟ್ ಸೋ ಮೆನಿ ಕಂಪಾರ್ಟ್ಮೆಂಟ್ಸ್, ಅಥವಾ ಅನೇಕ ಬೇರೆ ಬೇರೆ ಭಾಗಗಳನ್ನು ಒಳಗೊಂಡಂತಹ ಆ ಮನೆಯಲ್ಲಿ ಇರುವವನು ಮನೆಯವನು. ಸೊ ಆ ಮನೆಯವನು ಈ ಮನೆಯಲ್ಲಿ ಎಲ್ಲಿ ಬೇಕಾದರೂ ಇರಬಹುದು. He can be in veranda, he can be in hall, he can be in the kitchen, or he can be in the puja room. So ಅವನು ಎಲ್ಲಿ ಬೇಕಾದ್ರೂ ಇರಬಹುದು. He can be in any part of that house. That means ಅವನು ಮನೆಯ ಎಲ್ಲ ಕಡೆ ಇರಬಲ್ಲ. ಇಂತಹ ಕಡೆನೇ ಇರಬೇಕು ಅಂತ ಏನಿಲ್ಲ. ಅವನು ಮನೆ ಅಂತಂದಮೇಲೆ ಆ ಮನೆಯಲ್ಲಿ ಎಲ್ಲಿ ಬೇಕಾದರೂ ಅವನು ಇರಬಹುದು. ಅದೇ ರೀತಿ ದೇಹಿ ಅಂತ ಹೇಳಿದಾಗ ಅವನನ್ನು ದೇಹದಲ್ಲಿ ಇರುವವನು ಆತ್ಮ ಅಂತ ಹೇಳೋದಲ್ಲ. ಸೊ ದಿಸ್ ದೇಹಿ, ಅವನು he is there in the ಸ್ಥೂಲ ಶರೀರ, he is there in the ಸೂಕ್ಷ್ಮ ಶರೀರ, and he is there in the ಕಾರಣ ಶರೀರ also. ನಾವು ಎಲ್ಲಿರ್ತೀವಿ ಅದು ಪ್ರಶ್ನೆ. ಸೊ ದೇಹಿ ಹಿ ಕ್ಯಾನ್ ಬಿ ಎನಿವೇರ್, ಬಟ್ ನಾವು ಎಲ್ಲಿರ್ತೀವಿ? ಉದಾಹರಣೆಗೆ ಒಂದು ದೇವಸ್ಥಾನ ಅಂತ ಹೇಳಿದಾಗ ಆ ದೇವಸ್ಥಾನದ ಸುತ್ತ ಒಂದು ಕಾಂಪೌಂಡ್ ಇರುತ್ತೆ. ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಧ್ವಜಸ್ತಂಭ ಅಥವಾ
ಅದನ್ನು ಗೋಪುರ ಅಂತ ಹೇಳ್ತೀವಿ. ಅಲ್ಲಿ ಮುಂದೆ ಗೋಪುರ ಇರುತ್ತೆ, ಅಲ್ಲಿ ಮೆಟ್ಲುಗಳಿರುತ್ತೆ. ಆ ಮೆಟ್ಲುಗಳನ್ನು ಹತ್ತಿ ನಾವು ದೇವಸ್ಥಾನಕ್ಕೆ ಬಂದರೆ ಸುತ್ತಲುವೆ ಗರ್ಭಗುಡಿ ಪ್ರಾರಂಭವಾಗುವುದಕ್ಕೆ ಮುಂಚೆ ಸುತ್ತಲೂ ಒಂದು ಪ್ರಾಂಗಣ ಇರುತ್ತೆ. ಅದನ್ನು ಪ್ರಾಕಾರ ಅಂತ ಕೂಡ ಕರಿತೀವಿ. ಅಲ್ಲಿಂದ ಮತ್ತಷ್ಟು ಮುಂದೆ ಹೋದರೆ ಒಳಗಡೆ ಒಂದು ಗರ್ಭಗುಡಿ ಇರುತ್ತೆ. ಆ ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ವಿಶಾಲವಾದ ಜಾಗ ಇರುತ್ತೆ. ಗರ್ಭಗುಡಿಯ ಒಳಗಡೆ ಒಂದು ಮಂಟಪ ಇರುತ್ತೆ. ಮಂಟಪದ ಮಧ್ಯದಲ್ಲಿ ಒಂದು ಪೀಠ ಇರುತ್ತೆ. ಆ ಪೀಠದಲ್ಲಿ ಅಲ್ಲಿ ಒಂದು ವಿಗ್ರಹ ಅಥವಾ ಅಲ್ಲಿ ಪರಮಾತ್ಮನ ಮೂರ್ತಿ ಅದನ್ನು ಇಟ್ಟಿರ್ತಾರೆ. ಸೊ ದೇವಸ್ಥಾನ ಅಂತ ಹೇಳಿದಾಗ ನಮ್ಮ ಮನಸ್ಸಿಗೆ ಹೇಗೆ ಈ ಒಂದು ಚಿತ್ರಣ ಬಂತು, ಇಟ್ಸ್ ಎಕ್ಸಾಕ್ಟ್ಲಿ ನಮ್ಮ ದೇಹ ಅಂತಂದಾಗ ಅಲ್ಲೂ ಕೂಡ ದೇಹದಲ್ಲಿ ದೇರ್ ಆರ್ ಮೆನಿ ಲೇಯರ್ಸ್. ಇದನ್ನ ವೇದಾಂತದಲ್ಲಿ ದೇರ್ ಆರ್ 5 ಡಿಫರೆಂಟ್ ಶೀಟ್ಸ್ ಹೀಗೆ ಕರೀತಾರೆ. ಇದನ್ನ ಪಂಚಮಹಾಕೋಶಗಳು ಅಂತ ಕೂಡ ಹೇಳ್ತಾರೆ. ನಮ್ಮ ದೇಹದಲ್ಲಿ ಒಟ್ಟು 5 ಬೇರೆ ಬೇರೆ ರೀತಿಯ ಕೋಶಗಳು, ಲೇಯರ್ಸ್ಗಳು ಇದೆ. ಅವುಗಳನ್ನು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ಆನಂದಮಯ ಕೋಶ, ಹೀಗೆ 5 ಬೇರೆ ಬೇರೆ ಲೇಯರ್ಸ್ಗಳನ್ನು ನಾವಿಲ್ಲಿ ದೇಹದಲ್ಲಿ ನೋಡಬಹುದು. ಸೊ ಈ 5 ಕೋಶಗಳನ್ನ ದಾಟಿ ಮುಂದೆ ಹೋದಾಗ ಅಂತಂದ್ರೆ ಡೀಪ್ ವಿತಿನ್ ಅಂತ ಹೇಳ್ತೀವಿ. ಡೀಪ್ ವಿತಿನ್ ಈಸ್ ದಿ ಪ್ಲೇಸ್ ವೇರ್ ದಿ ಐ ರಿಸೈಡ್ಸ್. ಸೊ ಆತ್ಮನ ಜಾಗ ಯಾವುದು ಅಂತಂದ್ರೆ ಈ ಪಂಚಕೋಶಗಳನ್ನು ದಾಟಿ ಒಳಗಡೆ ಇರುವಂತಹವನವನು. ಸೊ ಈ ಆತ್ಮ, ದಿಸ್ ಆತ್ಮ ಈಸ್ ಕವರ್ಡ್ ಬೈ ದೀಸ್ 5 ಡಿಫರೆಂಟ್ ಶೀಟ್ಸ್. ಹೀಗೆ ಹೇಳಿದಾಗ ಈ ಆತ್ಮ ಅನ್ನುವಂತಹದ್ದನ್ನ ಹೀಗೆ ಈ 5 ಬೇರೆ ಬೇರೆ ಲೇಯರ್ಗಳು ಅದನ್ನ ಮುಚ್ಚಿದೆ ಅಂತಂದ್ರೆ ಈ ಆತ್ಮ ಅನ್ನುವಂತಹದ್ದು ಬಹಳ ಚಿಕ್ಕದ ಹಗರೆ. ಅದು ಚಿಕ್ಕದಾಗಿರೋದ್ರಿಂದ ಈ ಬೇರೆ ಬೇರೆ 5 ಅದನ್ನ ಮುಚ್ಚಿದೆ, ಕವರ್ ಮಾಡಿದೆ, ಆ ಅರ್ಥದಲ್ಲಿ ಹೇಳ್ತಾ ಇದ್ದಾರ. ದಟ್ ಮೀನ್ಸ್ ದಿಸ್ ಆತ್ಮ ಅನ್ನುವಂತಹದ್ದು ಇಟ್ ಈಸ್ ವೆರಿ ಸೂಕ್ಷ್ಮ. ಇಟ್ ಈಸ್ ವೆರಿ ಸೂಕ್ಷ್ಮ. ಸೊ ವಾಟ್ ಈಸ್ ದಿಸ್ ಸೂಕ್ಷ್ಮ? ಈಗ ಸ್ಥೂಲ ಅಂತ ಹೇಳ್ತೀವಿ. ಸ್ಥೂಲ ಅಂತ ಹೇಳಿದಾಗ ಇಟ್ ಈಸ್ ಪಾಸಿಬಲ್ ಟು ಸಿ, ಯು ಆರ್ ಏಬಲ್ ಟು ಸಿ ದಟ್. ಅದು ಗೋಚರಕ್ಕೆ ಸಿಗುವಂತಹದ್ದು, ಅದು ತನ್ನನ್ನು ವ್ಯಕ್ತಗೊಳಿಸಿಕೊಂಡಿದೆ. ಇಟ್ ಈಸ್ ಪಾಸಿಬಲ್ ಟು ಸಿ ಈಸ್ ಕಾಲ್ಡ್ ಈ ಸ್ಥೂಲ. ಸೂಕ್ಷ್ಮ ಅಂತಂದ್ರೆ ಯು ಕೆನಾಟ್ ಸಿ ದಟ್. ಸ್ಥೂಲ ಅಂತ ಹೇಳಿದಾಗ ಹೇಗೆ ನೀನು ಯಾವುದೋ ಒಂದನ್ನು ನೋಡಿ ಇಟ್ ಈಸ್ ದಟ್ ಅಂತ ಗುರುತಿಸ್ತೀಯ, ಆ ರೀತಿಯಲ್ಲಿ ಸೂಕ್ಷ್ಮವನ್ನ ನೀನು ನಿನ್ನ ಕಣ್ಣುಗಳಿಂದ ನೋಡಿ ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಅದು ನಿನ್ನ ಕಣ್ಣುಗಳಿಗೆ ಕಾಣದಂತೆ ಇರೋದ್ರಿಂದ ಅದನ್ನ ಸೂಕ್ಷ್ಮ. ಬರೀ ಕಣ್ಣು ಅಂತ ಅಲ್ಲ, ನಿನ್ನ ಯಾವ ಇಂದ್ರಿಯಗಳಿಗೂ ಅದು ಸಿಗುವಂತಹದ್ದಲ್ಲ. ಆತ್ಮ ಅಂತ ಹೇಳಿದಾಗ ಆತ್ಮನನ್ನು ನೋಡಕ್ಕಾಗೋದಿಲ್ಲ, ಆತ್ಮನನ್ನ ಕೇಳಿಸ್ಕೊಳಕ್ಕಾಗೋದಿಲ್ಲ, ಆತ್ಮನನ್ನ ಮುಟ್ಟಕ್ಕಾಗೋದಿಲ್ಲ, ಆತ್ಮನನ್ನ ಟೇಸ್ಟ್ ಮಾಡೋಕ್ಕಾಗಲ್ಲ, ಆತ್ಮನನ್ನ ವಾಸನೆ ನೋಡೋದಕ್ಕೂ ಆಗೋದಿಲ್ಲ. ಸೊ ನಮ್ಮ ಪಂಚೇಂದ್ರಿಯಗಳಿಗೆ ಸಿಗದಂತೆ ಹಿ ಈಸ್ ದೇರ್, ಬಟ್ ನಮ್ಮ ಸೆನ್ಸ್ ಆರ್ಗನ್ಸ್ಗಳಿಗೆ ಅವನು ಸಿಗೋದಿಲ್ಲ. ಈಸ್ ಇಂದ್ರಿಯಾತೀತ. ನಾವು ಯಾವುದೋ ಒಂದನ್ನು ನೋಡ್ತಾ ಇದ್ದೀವಿ, ಇಟ್ ಈಸ್ ಸ್ಥೂಲ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಅದನ್ನು ನಮ್ಮ ಈ 5 ಇಂದ್ರಿಯಗಳಲ್ಲಿ ಯಾವುದೋ ಒಂದು ಅದನ್ನು ಗುರುತಿಸುತ್ತೆ.
ಶಬ್ದ ಅಂತ ಹೇಳಿದಾಗ ಕಿವಿ ಗುರುತಿಸಬಹುದು, ಸ್ಪರ್ಶ ಅಂತಂದಾಗ ಚರ್ಮ ಗುರುತಿಸಬಹುದು, ರುಚಿ ಅಂತ ಹೇಳಿದಾಗ ನಾಲ್ಗೆ ಗುರುತಿಸಬಹುದು, ಗಂಧ ಅಂತ ಹೇಳಿದಾಗ ಮೂಗು ಗುರುತಿಸಬಹುದು, ರೂಪ ಅಂತ ಹೇಳಿದಾಗ ಕಣ್ಣು ಗುರುತಿಸಬಹುದು. ಸ್ಥೂಲವನ್ನ ಹೀಗೆ ನಮ್ಮ ಇಂದ್ರಿಯಗಳು ಗುರುತಿಸುತ್ತೆ. ಅದು ನಮಗೆ ಒಂದು ಸಂದೇಶವನ್ನು ಕೊಡುತ್ತೆ. ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ಇಟ್ ಈಸ್ ದಿಸ್ ಅಂತ ನಾವು ವಿ ಕೋಆರ್ಡಿನೇಟ್. ಬಟ್ ಸ್ಥೂಲದಂತೆ ಸೂಕ್ಷ್ಮವನ್ನ ನಮ್ಮ ಇಂದ್ರಿಯಗಳು ಗುರುತಿಸೋದಕ್ಕೆ ಆಗೋದಿಲ್ಲ. ಸೊ ಇಂದ್ರಿಯಗಳ ಮೂಲಕ ಅವುಗಳನ್ನು ಗುರುತಿಸೋಕ್ಕಾಗೋದಿಲ್ಲ, ನೋಡೋಕ್ಕಾಗೋದಿಲ್ಲ. ಅದರ ಅನುಭವ ಅದು ಈ ರೀತಿ ಅಂತ ಊಹಿಸಲಾರದಂತೆ ಅದು ಇದೆ. ಇಟ್ ಈಸ್, ಬಟ್ ಯು ಆರ್ ನಾಟ್ ಏಬಲ್ ಟು ಸಿ ದಟ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಸೂಕ್ಷ್ಮ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ, ಈಗ ಅಲ್ಲಿ ಈರುಳ್ಳಿ ಇದೆ. ಈರುಳ್ಳಿ ಇದ್ದಾಗ ಆ ಮೇಲ್ಗಡೆ ಭಾಗನ ನಾವೇನಂತ ಕರಿತೀವಿ? ಸಿಪ್ಪೆ ಅಂತ ಹೇಳ್ತೀವಿ. ಅಲ್ಲಿ ಒಂದು ಲೇಯರ್ ಇರುತ್ತೆ. ಆ ಲೇಯರ್ನ ನಾವು ಅನ್ಕವರ್ ಮಾಡ್ತೀವಿ, ಬಿಚ್ತೀವಿ. ಮತ್ತೊಂದು ಲೇಯರ್ ಇರುತ್ತೆ, ಅದನ್ನು ಕೂಡ ತೆಗಿಬಹುದು. ವಿ ಕ್ಯಾನ್ ರಿಮೂವ್ ದಟ್ ಲೇಯರ್ ಆಲ್ಸೋ. ದರ್ ಈಸ್ ಒನ್ ಮೋರ್ ಲೇಯರ್, ಅದನ್ನು ರಿಮೂವ್ ಮಾಡ್ಬೋದು. ದರ್ ಈಸ್ ಒನ್ ಮೋರ್ ಲೇಯರ್, ಅದನ್ನು ರಿಮೂವ್ ಮಾಡ್ಬೋದು. ಯಾಕೆ ಇವುಗಳನ್ನು ನೀನು ವೈ ಯು ಆರ್ ರಿಮೂವಿಂಗ್ ಆಲ್ ದೀಸ್ ಲೇಯರ್ಸ್? ನೋ, ಐ ವಾಂಟ್ ಟು ಸಿ ದಿ ಈರುಳ್ಳಿ. ಈರುಳ್ಳಿ ಇಸ್ ದೇರ್ ಇನ್ಸೈಡ್. ಅದರ ಹೊರಭಾಗದಲ್ಲಿ ಈ ರೀತಿಯ ಅನೇಕ ಲೇಯರ್ಗಳಿದೆ. ಸೊ ನಾನು ಈರುಳ್ಳಿನ ನೋಡಬೇಕು, ಅದಕ್ಕೆ ಒಂದೊಂದೇ ಲೇಯರ್ನ ನಾನು ತೆಗಿತಾ ಇದ್ದೀನಿ. ಸೊ ಎಲ್ಲ ಲೇಯರ್ಗಳನ್ನು ನೋಡಿದ ನಂತರದಲ್ಲಿ ದೇರ್ ಈಸ್ ನೋ ಈರುಳ್ಳಿ. ಹಾಗಾದ್ರೆ ಈರುಳ್ಳಿ ಯಾವುದು? ಅದೇ ಈರುಳ್ಳಿ. ನೀ ಅದನ್ನ ಬಿಡಿಸ್ತಾ ಹೋಗ್ತಾ ಇದೆಯಾ ಅಷ್ಟೇ, ಅದೇ ಈರುಳ್ಳಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಆತ್ಮ ಅಂತ ಹೇಳಿದಾಗ, ಈ ಆತ್ಮ ಅನ್ನುವಂತಹದ್ದು ಅದು ಒಳಗೆ ಹೊರಗೆ ಎಲ್ಲ ಕಡೆ ಅದು ಇಟ್ ಈಸ್ ಪರ್ವೇಡಿಂಗ್ ಅಂತ ಹೇಳ್ತಾರೆ ವೇದಾಂತದಲ್ಲಿ. ಆತ್ಮ ಅಂತ ಹೇಳಿದಾಗ ಅದರ ನೇಚರ್, ಅದರ ಸ್ವಭಾವವನ್ನು ಕುರಿತು ಹೇಳುವಾಗ ದಿಸ್ ಆತ್ಮ ಈಸ್ ಪರ್ವೇಡಿಂಗ್, ಒಳಗೆ ಹೊರಗೆ ಹೀಗೆ ಎಲ್ಲೆಲ್ಲೂ ಅದಿದೆ. ವೇರ್ ಇಟ್ ಈಸ್ ನಾಟ್. ಸೊ ಹೀಗೆ ಆತ್ಮ ಅನ್ನುವಂತಹದ್ದು ಎಲ್ಲೆಲ್ಲೂ ಇದೆ. ಆ ಈರುಳ್ಳಿಯ ಎಲ್ಲಾ ಸಿಪ್ಪೆಗಳನ್ನು ಬಿಡಿಸಿ ಕೊನೆಯಲ್ಲಿ ಅಲ್ಲಿ ಈರುಳ್ಳಿ ಇದೆಯಾ ಅಂತ ನೋಡಿದ್ರೆ ದೇರ್ ಈಸ್ ನಥಿಂಗ್. ದಟ್ ನಥಿಂಗ್ನೆಸ್ ಈಸ್ ಕಾಲ್ಡ್ ದಿ ಆತ್ಮ. ಸೊ ಆತ್ಮ ಅಂತಂದಾಗ ನೀನು ಅದನ್ನು ನೋಡಿ ಅದು ಈ ರೀತಿ ಅಂತ ಗುರುತಿಸಕ್ಕೆ ಆಗದೆ ಇರೋದ್ರಿಂದ ಅದನ್ನ ಸೂಕ್ಷ್ಮ ಅಂತ ಹೇಳ್ತಾರೆ. ಸೊ ದೇಹಿನಃ ಅಸ್ಮಿನ್ ದೇಹೆ, ಅಸ್ಮಿನ್ ದೇಹೆ. ಸೊ ಈ ದೇಹದಲ್ಲಿ ದೇಹಿನಃ ಆತ್ಮ, ಆತ್ಮ ದೇಹದಲ್ಲಿ ಇದ್ದುಕೊಂಡು ಯು ಕ್ಯಾನ್ ಸಿ ದಿ ವೇರಿಯಸ್ ಚೇಂಜಸ್ ಆಫ್ ದಿ ದೇಹ. ಚೇಂಜಸ್ ಅಂತಂದರೆ ದೇರ್ ಆರ್ ಸೋ ಮೆನಿ ಮಾಡಿಫಿಕೇಶನ್ಸ್. ದೇಹ ಅಂತ ಹೇಳಿದಾಗ ಅದು ಒಂದೇ ರೀತಿ ಇರೋದಿಲ್ಲ, ಅದು ಸದಾ ನಿರಂತರವಾಗಿ ಬದಲಾವಣೆಗಳಿಗೆ ಒಳಗಾಗಿರುವಂತಹದ್ದು ದೇಹ. ಬಟ್ ದೇಹದಲ್ಲಿ ನೀನಿರ್ತ್ಯ, ಅಸ್ಮಿನ್ ದೇಹೆ, ದೇಹದಲ್ಲಿ ಇದ್ದುಕೊಂಡು ಯು ಕ್ಯಾನ್ ಸಿ ದಿ ವೇರಿಯಸ್ ಮಾಡಿಫಿಕೇಶನ್ಸ್, ದ ವೇರಿಯಸ್ ಚೇಂಜಸ್ ದಟ್ ಆರ್ ಹ್ಯಾಪನಿಂಗ್ ಇನ್ ದಿ ಬಾಡಿ. ಅದು ಏನು ನಿರಂತರವಾಗಿ ಆಗ್ತಾ ಇರುತ್ತೆ ಆ ಬದಲಾವಣೆಗಳು. ಆ ಎಲ್ಲ ಬದಲಾವಣೆಗಳಿಗೂ ನೀನು ಸಾಕ್ಷಿ. ಆ ದೇಹದಲ್ಲಿ ಉಂಟಾಗುವಂತಹ ಎಲ್ಲ ಬದಲಾವಣೆಗಳು ಕೂಡ ನಿನ್ನ ಗಮನಕ್ಕೆ ಬರುತ್ತೆ. ನಿನಗೆ ಗೊತ್ತಾಗತ್ತೆ ಅದು ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ನಾನು ನೋಡ್ತಾ ಇದ್ದೀನಿ ಅನ್ನುವಂತಹ ಒಂದು ಸತ್ಯ ನಿನ್ನ ಅರಿವಿಗೆ ಬರುತ್ತೆ. ಸೊ ದಟ್ ಈಸ್ ಆತ್ಮ. ದೇಹದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದೆ, ಆದರೆ ಅವೆಲ್ಲವುಗಳಿಗೂ ಸಾಕ್ಷಿಯಾದಂತಹ ಆತ್ಮ
ಅಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಆತ್ಮನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಯು ಕೆನಾಟ್ ಸಿ ದಿ ಮಾಡಿಫಿಕೇಶನ್ ಇನ್ ದಿ ಆತ್ಮ, ಬಟ್ ದೇರ್ ಆರ್ many modifications in the body that are happening. ಸೊ ಈ ದೇಹದ ಎಲ್ಲ ರೀತಿಯ ಅವಸ್ಥೆಗಳು ಅಂತಂದರೆ ವೇರಿಯಸ್ ಸ್ಟೇಜಸ್ ಆಫ್ ದಿ ದೇಹ. ಇದನ್ನು ದೇಹದ ಬೇರೆ ಬೇರೆ ಹಂತ ಅಂತಲೇ ಹೇಳ್ತಾರೆ. ಒಂದು ಸ್ಟೇಜ್, ಇಲ್ಲಿಂದ ಇಲ್ಲಿವರೆಗೆ ದೇಹದ ಸ್ಟೇಜ್ ಈ ರೀತಿ ಇರುತ್ತೆ, ಈ ನಂತರದಿಂದ ಇಲ್ಲಿವರೆಗೆ ದಿಸ್ ಈಸ್ ದಿ ಅವಸ್ಥೆ ಆಫ್ ದಿ ದೇಹ. ಹೀಗೆ ದೇಹ ಅಂತ ಹೇಳಿದಾಗ ಅಲ್ಲಿ ನಾನಾ ಅವಸ್ಥೆಗಳನ್ನು ನಾವು ನೋಡಬಹುದು. ಯಾವುದದು ಅವಸ್ಥೆಗಳು? ಕೌಮಾರಂ, ಯೌವನಂ ಅಂಡ್ ಜರ. ಕೌಮಾರಂ ಅಂತಂದ್ರೆ ಕುಮಾರ ಅವಸ್ಥೆ ಅಂತ ಹೇಳ್ತಾರೆ. ದೇಹ ಹುಟ್ಟಿದಾಗ ದ ಗಾತ್ರ, ದಿ ಸೈಜ್ ಆಫ್ ದಿ ಬಾಡಿ ಈಸ್ ವೆರಿ ಸ್ಮಾಲ್ ಅಂಡ್ ಅಷ್ಟು ಪುಟ್ಟ ದೇಹವನ್ನು ಹೊಂದಿರುವಂತಹ ಅದನ್ನು ಶಿಶು, ಮಗು, ಕಂದ, ಕೂಸು ಹೀಗೆ ಕರಿತೀವಿ. ಶಿಶುವಿನ ದೇಹ ಬಹಳ ಸಣ್ಣ ಗಾತ್ರದ ದೇಹ. ದಿನದಿಂದ ದಿನಕ್ಕೆ ಆ ದೇಹದಲ್ಲಿ ಬೆಳವಣಿಗೆ ಪ್ರಾರಂಭವಾಗುತ್ತೆ. ಯಾಕೆ ಪ್ರಾರಂಭವಾಗುತ್ತೆ? ಬಿಕಾಸ್ ಪ್ರತಿನಿತ್ಯ ದೇಹಕ್ಕೆ ಬೇಕಾಗಿರುವಂತಹ ಅನೇಕ ಪೌಷ್ಟಿಕಾಂಶಗಳು ಹಾಗೂ ಆಹಾರಗಳನ್ನು ಆ ದೇಹ ಸ್ವೀಕರಿಸ್ತಾ ಬರುತ್ತೆ. ಸೊ ಎಲ್ಲ ಆಹಾರ ಪೌಷ್ಟಿಕಾಂಶಗಳನ್ನು ಸೇವಿಸಿ ಆ ದೇಹ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಹುಟ್ಟಿದಾಗ ಸಣ್ಣ ಗಾತ್ರದಲ್ಲಿರುವಂತಹ ದೇಹವನ್ನು ನಾವು ಶಿಶು ಅಂತ ಕರೆದಿರ್ತೀವಿ. ಅದೇ ಶಿಶು ಪ್ರಾರಂಭದಲ್ಲಿ ಹಾಲು ಕುಡಿಯುತ್ತೆ, ಆ ನಂತರದಲ್ಲಿ ಅದಕ್ಕೆ ಅರಗಿಸ್ಕೊಳ್ಳುವಂತಹ ಮತ್ತೊಂದು ರೀತಿಯ ಆಹಾರ, ಆ ನಂತರದಲ್ಲಿ ಅನ್ನ, ಆಮೇಲೆ ತರಕಾರಿ, ಹೀಗೆ ಅನೇಕ ರೀತಿಯ ಆಹಾರವನ್ನು ಆ ದೇಹ ಸೇವಿಸ್ತಾ ಬಂದು ಕ್ರಮೇಣ ದೇಹದಲ್ಲಿ ಆ ಬೆಳವಣಿಗೆ ಎನ್ನುವಂತಹದ್ದು ಪ್ರಾರಂಭ ಆಗುತ್ತೆ. ಸೊ ಅದು ಬೆಳೀತಾ ಬರುತ್ತೆ. ಈ ಒಂದು ಕೌಮಾರ ಅವಸ್ಥೆಗೆ ಅದು ಬರುತ್ತಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಸ್ಟಾರ್ಟಿಂಗ್ ಫ್ರಮ್ ದಿ ಶಿಶು ಟು ದಿ ಕೌಮಾರ, ಅಲ್ಲೇನೇ ಅನೇಕ ಬದಲಾವಣೆಗಳನ್ನು ನಾವು ನೋಡಿರ್ತೀವಿ. ಶಿಶು ಅಂತ ಹೇಳಿದಾಗ ಬರೀ ಪುಟ್ಟ ದೇಹ ಅಂತ ಮಾತ್ರ ಅಲ್ಲ, ಅದಕ್ಕೆ ಕುಳಿತುಕೊಳ್ಳೋದಕ್ಕಾಗೋದಿಲ್ಲ, ನಿಲ್ಲಕ್ಕಾಗೋದಿಲ್ಲ, ನಡೆಯಕ್ಕೆ ಬರೋದಿಲ್ಲ. ಒಂದು ಕಡೆ ಮಲಗಿಸಿದ್ರೆ ಅದಲ್ಲೇ ಇರುತ್ತೆ, ಅಳ್ತಾ ಇರುತ್ತೆ. ಏನಾದ್ರು ಬೇಕು ಅಂತಂದರೆ ಮಾತಾಡಕ್ಕೆ ಬರೋದಿಲ್ಲ, ಕತ್ತು ತಿರುಗಿಸಿ ನೋಡೋಕ್ಕೆ ಬರೋದಿಲ್ಲ. ಎಲ್ಲೋ ಒಂದು ಕಡೆ ನಾವೆಲ್ಲಿ ಮಲಗಿಸಿರ್ತೀವಿ ಅಲ್ಲೇ ಇರುತ್ತದು. ಹಾಗಿದ್ದಂತಹ ಮಗು ಕ್ರಮೇಣ ಅಲ್ಲಿ ತನ್ನ ಬೆಳವಣಿಗೆಯನ್ನು ನೋಡ್ಕೋತಾ ಅದು ಕೂಡ ಅನೇಕ ಬದಲಾವಣೆಗಳನ್ನು ಹೊಂದಿ ಒಂದು ಕೌಮಾರ ಅನ್ನೋ ಸ್ಟೇಜಿಗೆ ಬರುತ್ತದೆ, ಕುಮಾರ ಅವಸ್ಥೆಗೆ ಬರುತ್ತೆ. ಸೊ ಸ್ಟಾರ್ಟಿಂಗ್ ಫ್ರಮ್ ದಿ ಶಿಶು ಅವಸ್ಥೆ, ಈ ಒಂದು ಕುಮಾರ ಅವಸ್ಥೆಯನ್ನು ಅದು ಮುಟ್ಟುವಾಗ ಆ ದೇಹದಲ್ಲಿ ಅನೇಕ ಬದಲಾವಣೆಗಳು. ಎಲ್ಲೋ ಒಂದು ಕಡೆ ಮಲಗಿಸಿದ್ದಂತಹ ಮಗು ಬೆಳೀತಾ ಅಂಬೆಗಾಲಿಡುತ್ತೆ, ಎದ್ದು ಕೂತ್ಕೊಳ್ಳುತ್ತೆ, ನಿಂತ್ಕೊಳ್ಳೋದು ಕಲ್ತ್ಕೊಳ್ಳುತ್ತೆ, ಒಂದೊಂದೇ ಹೆಜ್ಜೆ ಇಟ್ಟು ನಡೆಯೋದು ಕಲ್ತ್ಕೊಳ್ಳುತ್ತೆ, ಮಾತನಾಡೋದು ಕಲಿಯುತ್ತೆ, ನೋಡುತ್ತೆ, ನಗತ್ತೆ, ಅಳುತ್ತೆ. ಸೊ ಇದು ಶಿಶುವಿನಿಂದ ಪ್ರಾರಂಭ ಆಗಿ ಕೌಮಾರ ಅವಸ್ಥೆಯವರೆಗೆ ಅಲ್ಲಿ ಆಗುವಂತಹ ಅನೇಕ ಬದಲಾವಣೆಗಳಿದು. ಸೊ ಈ ಎಲ್ಲ ಬದಲಾವಣೆಗಳನ್ನು ಅದು ದಾಟಿ ನಂತರದಲ್ಲಿ ಯೌವನ ಆ ಅವಸ್ಥೆಗೆ ಬರುತ್ತೆ. ಆಗ ಆ ದೇಹವನ್ನು ಅದು ಯುವಕ ಅಥವಾ ಯುವತಿ, ಡಿಪೆಂಡಿಂಗ್ ಅಪಾನ್ ದಿ ಲಿಂಗ, ಆ ದೇಹವನ್ನು ನಾವು ಗುರುತಿಸ್ತೀವಿ. ಸೊ ಆ ಒಂದು ಯೌವನದ ಸ್ಥಿತಿ, ಅದು ಯೌವನದ ಅವಸ್ಥೆ. ಆಗ ಏನು ಹೇಳ್ತಾರೆ ಅಂತಂದರೆ ಯಂಗ್ ಅಂಡ್ ಡೈನಾಮಿಕ್ ಪರ್ಸನ್ ಅಂತ ಹೇಳ್ತೀವಿ. ಆ ಯೌವನ ಅಂತಂದರೆ ಅಲ್ಲಿ ಒಂದು ರೀತಿಯ ಹುರುಪು, ಎಕ್ಸೈಟ್ಮೆಂಟ್, ಕಾತುರತೆ, ನಾ ಏನು ಬೇಕಾದ್ರೂ ಮಾಡ್ತೀನಿ ಅನ್ನುವಂತಹ ಒಂದು ಉತ್ಸಾಹ, ಚಾಲೆಂಜ್ಗಳನ್ನು ಎದುರಿಸುವಂತಹ
ಶಕ್ತಿ, ಅದೆಲ್ಲ ಆ ಯೌವನದ ಹುರುಪು, ಆ ಯೌವನದಲ್ಲಿ ಅಂತಹದ್ದೆಲ್ಲ ಅಲ್ಲಿ ಚಿಮ್ತಾ ಇರುತ್ತೆ. ಇದು ಯಾವಾಗ ಅಂತಂದ್ರೆ ಕೌಮಾರದಿಂದ ಯೌವನಕ್ಕೆ ಬರುವಂತಹ ಸಂದರ್ಭದಲ್ಲಿ ಮತ್ತು ಯೌವನಕ್ಕೆ ಬಂದಾಗ ಅಲ್ಲಿ ಆ ದೇಹ ಈ ರೀತಿ ಇರುತ್ತೆ. ಅಲ್ಲಿ ಉತ್ಸಾಹ, ಆತುರ, ಬಯಕೆ, ಆಸಕ್ತಿ ಇವೆಲ್ಲವನ್ನ ನಾವು ಅಲ್ಲಿ ನೋಡಬಹುದು. ನಂತರ ಈ ಯೌವನ ಅವಸ್ಥೆಯನ್ನು ಅದು ದಾಟತ್ತೆ. ಮತ್ತಷ್ಟು ದೇಹ ಬೆಳೀತಾ ಬೆಳೀತಾ ಬೇರೆ ಬೇರೆ ಮಾಡಿಫಿಕೇಶನ್ಸು, ಬೇರೆ ಬೇರೆ ಬದಲಾವಣೆಗಳನ್ನು ಹೊಂದಿ ಒಂದು ಹಂತದಲ್ಲಿ ಅದು ಜರಾ ಅವಸ್ಥೆಗೆ ಬರುತ್ತೆ. ಅಂತಂದರೆ ದೇಹ ಜೀರ್ಣಾವಸ್ಥೆ, ಮುಪ್ಪು ಆವರಿಸಿರುತ್ತೆ ದೇಹಕ್ಕೆ. ಯೌವನ ಅಂತ ಹೇಳಿದಾಗ ಅಲ್ಲಿ ಆಸಕ್ತಿ, ಆತುರ, ಕಾತುರ, ಬಯಕೆ ಇವೆಲ್ಲ ಇರುತ್ತೆ. ಆ ಮುಪ್ಪು ಅಂತ ಬಂದಾಗ ನಿರಾಸಕ್ತಿ, ಏನು ಬೇಡ, ಏಳಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ನಡಿಯೋಕ್ಕಾಗಲ್ಲ, ಹಲ್ಲುಗಳು ಉದುರೋಗಿರುತ್ತೆ, ಕೂದಲುಗಳು ಬೆಳ್ಳಗಾಗಿರುತ್ತೆ, ತಿಂದಿದ್ದು ಜೀರ್ಣವಾಗೋದಿಲ್ಲ, ತಿನ್ನುವಂತಹ ಆಹಾರದಲ್ಲಿ ರುಚಿಯನ್ನು ಗುರುತಿಸೋಕ್ಕಾಗೋದಿಲ್ಲ, ಏನು ಮಾಡಿಕೊಟ್ರೂ ಚೆನ್ನಾಗಿಲ್ಲ ಅಂತ ಹೇಳುವಂತಹದ್ದು, ಮತ್ತು ಅಲ್ಲಿ ಆತುರ, ಕಾತುರ ಅದ್ಯಾವುದೂ ಇಲ್ಲ. ಹಠಮಾರಿತನ ಇವೆಲ್ಲವನ್ನ ನಾವು ಆ ಒಂದು ಜರಾ ಅವಸ್ಥೆಯಲ್ಲಿ ನೋಡಬಹುದು. ಮುಪ್ಪಿನ ಅವಸ್ಥೆಯಲ್ಲಿ ಈ ರೀತಿ ಇರುತ್ತೆ ದೇಹ. ಮತ್ತು ಮುಪ್ಪಿನ ಅವಸ್ಥೆಯಲ್ಲಿ ಅದು ತನ್ನ ಬಾಲ್ಯ ಮತ್ತು ಯೌವನ ಅವಸ್ಥೆಯನ್ನ ಹಾಗೂ ಅನೇಕ ಘಟನೆಗಳನ್ನು ನೆನಪಿಗೆ ತಂದುಕೊಳ್ಳುವಂತಹ ಶಕ್ತಿ ಕೂಡ ಆ ದೇಹದಲ್ಲಿ, ಆ ಮುಪ್ಪಿನ ದೇಹದಲ್ಲಿ ಇರುತ್ತೆ. ಕೆಲವೊಮ್ಮೆ ಅವೆಲ್ಲವುಗಳನ್ನು ನೆನಪು ಮಾಡಿಕೊಂಡು ಅದು ಹೇಳುತ್ತೆ, ನಾನು ಹುಡುಗನಾಗಿದ್ದಾಗ, ನಾನು ಯೌವನದಲ್ಲಿ ಇದ್ದಾಗ, ಹೀಗೆ ತನ್ನ ಹಳೆಯ ಅನೇಕ ಘಟನೆಗಳನ್ನು ಅದು ನೆನಪು ಮಾಡಿಕೊಳ್ಳುತ್ತೆ. ಸೊ ಹೀಗೆ ಬೆಳವಣಿಗೆಯ ಪ್ರಗತಿ ಅಂತಂದರೆ ಅದು ಹೀಗೆ ಎಲ್ಲ ಹಂತಗಳನ್ನು ದಾಟಿ ಬರುವಂತಹದ್ದು, ಅದು ಬೆಳವಣಿಗೆಯ ಪ್ರಗತಿ. ಅಂದರೆ ಈ ಬಾಲ್ಯ ಅನ್ನುವಂತಹದ್ದು ಅಲ್ಲಿಂದ ಅದು ಯೌವನಕ್ಕೆ ಬರಬೇಕಾದ್ರೆ, ಟು ರೀಚ್ ದಟ್ ಯೌವನ ಅವಸ್ಥೆ, ಆ ಬಾಲ್ಯ ಅನ್ನುವಂತಹದ್ದು ಅದು ಕೊನೆಯಾಗಬೇಕು. ಬಾಲ್ಯವನ್ನು ಅದು ಕಳ್ಕೋಬೇಕು, ಆ ದೇಹ ಅದು ಬಿಟ್ಕೊಡ್ಬೇಕು, ಬಾಲ್ಯವನ್ನು ಬಿಟ್ಕೊಟ್ರೇನೆ ಅದು ಇಟ್ ಕ್ಯಾನ್ ರೀಚ್ ದಟ್ ಯೌವನದ ಅವಸ್ಥೆ. ಆ ಯೌವನಕ್ಕೆ ಬಂದ ಮೇಲೆ ನನ್ನ ಬಾಲ್ಯ ಹೋಯ್ತಲ್ಲ ಅಂತ ಅದು ದುಃಖ ಪಡೋದಿಲ್ಲ, ಅದು ಹೋಗ್ಲೇಬೇಕು. ಅದು ಹೋಗಿದ್ರಿಂದ ಯೌವನ ಸಿಕ್ಕಿರುವಂತಹದ್ದು, ಯೌವನದ ಅವಸ್ಥೆ ಸಿಕ್ಕಿರುವಂತಹದ್ದು. ನಾನು ಯೌವನ ಅವಸ್ಥೆಗೆ ಬಂದ್ಬಿಟ್ಟಿದ್ದೀನಿ, ನನ್ನ ಬಾಲ್ಯ ಕಳೆದು ಹೋಯಿತು ಅಂತ ಇಟ್ ವಿಲ್ ನಾಟ್ ಕ್ರೈ, ಅದು ಅಳೋದಿಲ್ಲ. ಆ ಯೌವನದಲ್ಲಿ ಆ ಹುರುಪಿರುತ್ತೆ, ಒಂದು ಸ್ವಲ್ಪನೂ ಬೇಜಾರಾಗೋದಿಲ್ಲ ನನ್ನ ಬಾಲ್ಯ ಹೊಟ್ಟೋಯ್ತಲ್ಲ ಅಂತ. ಬಾಲ್ಯದಲ್ಲಿ ಗೋಲಿ ಆಡ್ತಾ ಇರುತ್ತೆ, ಚಿನ್ನಿದಾಂಡ ಆಡ್ತಾ ಇರುತ್ತೆ, ನನಗಿಂತಹ ಆಟ ಸಾಮಾನು ಬೇಕು, ಅನೇಕ ಟಾಯ್ಸ್ಗಳನ್ನ ಇಟ್ಕೊಂಡಿರುತ್ತೆ. ಆ ಯೌವನಕ್ಕೆ ಬಂದಾಗ ಇಟ್ ವಿಲ್ ನಾಟ್ ಈವನ್ ಲುಕ್ ಅಟ್ ಇಟ್. ಗೋಲಿ, ಚಿನ್ನಿ, ಬುಗುರಿ ಇದ್ಯಾವುದೂ ಬೇಡ, ಆಗಬೇಕಾಗಿರೋದು ಬೇರೆ ಯೌವನದ ಅವಸ್ಥೆಯಲ್ಲಿ. ಸೊ ನನ್ನ ಬಾಲ್ಯ ಹೋಯಿತು ಅಂತ ಅದೇನು ಅಳ್ತಾ ಇರೋದಿಲ್ಲ. ಅದೇ ರೀತಿ ಈ ಯೌವನ ಅನ್ನುವಂತಹದ್ದು ಕೂಡ ಕಳಿಸಿ ಹೋಗುತ್ತೆ. ಈವನ್ ಆ ಯೌವನ ಅವಸ್ಥೆ ಇಟ್ ಡ್ರಾಪ್ಸ್, ಮುಪ್ಪು ಆವರಿಸತ್ತೆ. ಇಷ್ಟೆಲ್ಲ ಆದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಆ ನೆನಪಿನ ನಿಯಮ ಅನ್ನುವಂತಹದ್ದು ಹೇಗಿದೆ ಅಂತಂದ್ರೆ, ಬೇರೆ ಎಲ್ಲವನ್ನ ಮರಿಬಹುದು. ದೇಹದಲ್ಲಿ ಆದಂತಹ ಬದಲಾವಣೆಗಳನ್ನು ಅದು ಮರೆಯೋದಿಲ್ಲ. ಬೇರೆ ಅನೇಕಗಳನ್ನು ಅದು ಮರಿಬಹುದು ಬಿಕಾಸ್ ಆಫ್ ದಿ ಮುಪ್ಪು. ಬಟ್ ಈವನ್ ಅದು ಮುಪ್ಪು ಬಂದಾಗ ಜೀರ್ಣಾವಸ್ಥೆಯಲ್ಲಿರುವಂತಹ ಶರೀರ ಕೂಡ ಇಟ್ ನೋಸ್ ವೆರಿ ವೆಲ್ ದಟ್ ಐ ವಾಸ್ ದಟ್ ಚೈಲ್ಡ್. ಮುಪ್ಪಿನ ಅವಸ್ಥೆಗೆ ಬಂದಂತಹ ವ್ಯಕ್ತಿಗೆ ಅವನದೇ ಒಂದು ಬಾಲ್ಯದ ಫೋಟೋವನ್ನು ತೋರಿಸಿದ್ರೆ ಇಟ್ ರೆಕಗ್ನೈಸಸ್, he says I was that child. It is possible. And I became young. Now I am very old. ಇದು ನೆನಪಿನ ನಿಯಮ. ಅವೆಲ್ಲವನ್ನ
ಇಟ್ ಕ್ಯಾನ್ ರೀಕಾಲ್ ದಟ್ ಆ ಅವಸ್ಥೆ. ಸೊ ಬಾಲ್ಯದಲ್ಲಿದ್ದಂತಹ ಒಂದೇ ಒಂದು ಜೀವಕೋಶ ಕೂಡ ಈಗ ಇಲ್ಲ. ಬಾಲ್ಯದಲ್ಲಿದ್ದಂತಹ ಜೀವಕೋಶ ಯೌವನದ ಅವಸ್ಥೆಗೆ ಬಂದಾಗ ಅಲ್ಲಿರಲಿಲ್ಲ. ಯೌವನದ ಅವಸ್ಥೆಯಲ್ಲಿದ್ದಂತಹ ಜೀವಕೋಶಗಳು ಈಗ ಮುಪ್ಪಿನ ಅವಸ್ಥೆಗೆ ಬಂದ ಈಗ ಅದು ಇಲ್ಲ. ಸೊ ಹೀಗೆ ದೇಹ ಅಂತ ಹೇಳಿದಾಗ ಅಲ್ಲಿ ದೇರ್ ಆರ್ ಸೋ ಮೆನಿ ಮಾಡಿಫಿಕೇಶನ್ಸ್, ಅನೇಕ ಬದಲಾವಣೆಗಳು ನಿರಂತರವಾಗಿ ದಿನ ಅದು ಬದಲಾಗ್ತಾ ಇರುತ್ತೆ. ಬಹಳ ಸೂಕ್ಷ್ಮವಾಗಿ ಅದು ಬದಲಾವಣೆಗಳನ್ನು ಹೊಂದುತ್ತಾ ಇರುತ್ತೆ. ಸೋ ಮೆನಿ ಮಾಡಿಫಿಕೇಶನ್ಸ್ ಹ್ಯಾವ್ ಟೇಕನ್ ಪ್ಲೇಸ್. ಹೀಗೆ ಮುಪ್ಪು ಅನ್ನುವಂತಹದ್ದು ಒಂದು ರೀತಿ ಇಟ್ಸ್ ಎ ಡಿಫರೆಂಟ್ ಅವಸ್ಥೆ. ಯಾಕೆ ಅಂತಂದರೆ ಮುಪ್ಪು ಅನ್ನುವಂತಹದ್ದು ದೇಹವನ್ನು ಆವರಿಸಿದಾಗ ದೇಹದಲ್ಲಿ ಶಕ್ತಿ ಇರೋದಿಲ್ಲ, ನಿಂತ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಕುಳಿತುಕೋಬೇಕು ನಿಂತಿದ್ದಾಗ ಅಂತಂದರೆ ಕುಳಿತುಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಕಷ್ಟಪಟ್ಟು ಎದ್ದು ನಿಂತ್ಕೊಂಡು 4 ಹೆಜ್ಜೆ ಇಡ್ತೀನಿ ಅಂತಂದಾಗ ನಡೆಯೋದಕ್ಕಾಗೋದಿಲ್ಲ. ಆಗ ಒಂದು ಕೋಲಿನ ಆಶ್ರಯ ಬೇಕಾಗುತ್ತೆ. ಸೊ ಹೀಗೆ ಓಡಾಡೋಷ್ಟು ಶಕ್ತಿ ದೇಹದಲ್ಲಿರೋದಿಲ್ಲ. ವಯಸ್ಸಾದಾಗ ಹಲ್ಲುಗಳು ಉದುರೋಗಿರುತ್ತೆ, ಅಗದು ತಿನ್ನಕ್ಕಾಗೋದಿಲ್ಲ, ತಿಂದ ಆಹಾರ ಜೀರ್ಣ ಆಗೋದಿಲ್ಲ, ಆಹಾರದಲ್ಲಿ ರುಚಿಯನ್ನು ಗುರುತಿಸುವಂತಹ ಶಕ್ತಿ ಹೋಗಿರುತ್ತೆ. ಒಟ್ಟಿನಲ್ಲಿ ಮುಪ್ಪು ಅಂತಂದಾಗ, ಮುಪ್ಪಿನ ಅವಸ್ಥೆಗೆ ಬಂದಾಗ ಯಾವುದರಲ್ಲೂ ಕೂಡ ಆಸಕ್ತಿ ಇರೋದಿಲ್ಲ. ಹೀಗೆ ದಿಸ್ ಮುಪ್ಪು ಅಂತಂದರೆ ಇಟ್ ಇಸ್ ಅ ವೆರಿ ಡಿಫರೆಂಟ್ ಅವಸ್ಥೆ. ಮತ್ತು ಇದನ್ನು ನಾವು ಗಮನಿಸಿದಾಗ ಆ ಒಂದು ಶಿಶು ಅಂತ ಆ ಒಂದು ದೇಹ ಹುಟ್ಟಿದಾಗ ಅದನ್ನು ಗುರುತಿಸಿದ್ವಲ್ಲ, ಅಲ್ಲಿಂದ ಈ ಮುಪ್ಪು ಅವಸ್ಥೆ ಬರುವವರೆಗೆ ಎಲ್ಲ ಅವಸ್ಥೆಗಳು ಕೂಡ ಒಂದಕ್ಕಿಂತ ಒಂದು ಭಿನ್ನ, ಎಲ್ಲ ಬೇರೆ ಬೇರೆ ಆಗಿರುತ್ತೆ. ನಾನು ಮಗುವಾಗಿದ್ದಾಗ ಐ ನೋ ಐ ವಾಸ್ ದೇರ್. ನಾನು ಮಗುವಾಗಿದ್ದಾಗ, ಸೊ ಆ ಮಗುವಿನಲ್ಲಿ ನಾನು ಇದ್ದೆ, ಇಟ್ ಕ್ಯಾನ್ ರೆಕಗ್ನೈಸ್. ಆ ನಂತರದಲ್ಲಿ ಯೌವನದಲ್ಲಿ ನಾನು ಇದ್ದೆ. ಬಾಲ್ಯದಲ್ಲೂ ನಾನೇ ಇದ್ದಿದ್ದು. ಬಾಲ್ಯ ಕಳಚಿ ಯೌವನಕ್ಕೆ ಬಂದಾಗ ಯೌವನದಲ್ಲಿ ಇದ್ದಿದ್ದು ನಾನೇ. ಕ್ರಮೇಣ ಈ ಯೌವನ ಹೋಗಿ ನಡುವಯಸ್ಕ, ಮಧ್ಯವಯಸ್ಕ ಅಂತ ಹೇಳ್ತಾರೆ. ಆ ಸ್ಟೇಜಿಗೆ ಬಂದಾಗ ಐ ವಾಸ್ ದೇರ್, ನಾನೇ. ಆವಾಗ ನನಗೆ 45 ವರ್ಷ, 50 ವರ್ಷ, ಆಗಲೂ ನಾನೇ ಅಲ್ಲಿದ್ದಿದ್ದು. ಶಿಶುನಲ್ಲೂ ನಾನೇ, ಯೌವನದಲ್ಲೂ ನಾನೇ, ಮಧ್ಯವಯಸ್ಕ ಅಂತ ಹೇಳಿದಾಗ ಅದರಲ್ಲೂ ನಾನೇ. ಈಗ ದೇಹಕ್ಕೆ ಮುಪ್ಪು ಬಂದಿದೆ, ಅದು ಕೂಡ ನಾನೇ. ಸೊ ದಟ್ ನಾನು ಅನ್ನುವಂತಹದ್ದು ಶಿಶುವಾಗಿದ್ದಾಗಲಿಂದ ಹಿಡಿದು ಇಲ್ಲಿಯವರೆಗೆ ಆ ನಾನು ಅನ್ನುವಂತಹದ್ದು ಹಂಗೇ ಬಂದಿದೆ. ಅದು ಆ ನಾನುವಿನಲ್ಲಿ ಎಲ್ಲೂ ಬದಲಾವಣೆ ಇಲ್ಲ. ಶಿಶುವಾಗಿದ್ದಾಗ ಅದು ಗುರುತಿಸ್ತು, ಅಲ್ಲಿ ನಾನಿದ್ದೆ. ಈ ಮುಪ್ಪಿನಲ್ಲೂ ಗುರುತಿಸ್ತಾ ಇದ್ದೀನಿ, ಇಲ್ಲಿ ನಾನಿದ್ದೀನಿ. ಸೊ ಅಲ್ಲೂ ನಾನೇ, ಈಗ ಇಲ್ಲಿರೋದು ನಾನೇ. ನಾನುವಿನಲ್ಲಿ ಸ್ಟಾರ್ಟಿಂಗ್ ಫ್ರಮ್ ದಿ ಶಿಶು ಟು ದಿಸ್ ಮುಪ್ಪು, ನಾನು ಈಸ್ ಕಂಟಿನ್ಯೂಯಸ್. ನಾನು ಈಸ್ ಕಂಟಿನ್ಯೂಯಸ್, ವೆರಾಸ್ ಶಿಶು ಈಸ್ ಡಿಫರೆಂಟ್, ಕೌಮಾರ ಈಸ್ ಡಿಫರೆಂಟ್, ಯೌವನ ಈಸ್ ಡಿಫರೆಂಟ್, ಮಧ್ಯವಯಸ್ಕ ಈಸ್ ಡಿಫರೆಂಟ್ ಆ್ಯಂಡ್ ಮುಪ್ಪು ಈಸ್ ಡಿಫರೆಂಟ್. ಇವೆಲ್ಲ ಬದಲಾಗ್ತಾ ಇದೆ. ಶಿಶುವಿನಿಂದ ಹಿಡಿದು ಈ ಮುಪ್ಪಿನವರೆಗೆ ದೇಹದಲ್ಲಿ ಅನೇಕ ಬದಲಾವಣೆಗಳು. ಆ ಎಲ್ಲ ಬದಲಾವಣೆಗಳನ್ನು ನಾನು ನೋಡಿದ್ದೀನಿ. ಬಿಕಾಸ್ ನನಗೆ ಗೊತ್ತು, ಮಗುವಾಗಿದ್ದಾಗಲೂ ನಾನು ಅಲ್ಲಿದ್ದೆ. ಮಗು ಯಾರು? ನಾನೇ. ಕೌಮಾರ ನಾನೇ, ಯೌವನದಲ್ಲಿದ್ದಿದ್ಯಾರು? ನಾನೇ. ನಡುವಯಸ್ಕ ಯಾರು? ನಾನೇ. ಈಗ ಮುಪ್ಪು ನಾನೇ. ಸೊ ನಾನುವಿನಲ್ಲಿ ಯಾವ ಬದಲಾವಣೆ ಇಲ್ಲ, ಬದಲಾವಣೆ ಆಗ್ತಾ ಇದ್ದದ್ದು ದೇಹದಲ್ಲಿ. ಸೊ ದಿಸ್ ಈಸ್ ಕಾಲ್ಡ್ ದಿ ಮಾಡಿಫಿಕೇಶನ್ಸ್. ಸೊ ನಾನು ಅನ್ನುವಂತಹದ್ದು ಕಾಮನ್, ಅದರಲ್ಲಿ ದೇರ್ ಇಸ್ ನೋ ಡೌಟ್. ಸೊ ದೇಹದಲ್ಲಿ ಹೀಗೆ ಹುಟ್ಟಿದ ನಂತರ ಶಿಶುವಿನಿಂದ ಪ್ರಾರಂಭ ಆಗಿ
ಕೌಮಾರ, ಯೌವನ, ಜರ ಅಂತ ಹೇಳಿ ಬೇರೆ ಬೇರೆ ಅವಸ್ಥೆಗಳು ಬಂದಾಗ ದೇಹದಲ್ಲಿ ಅನೇಕ ಬದಲಾವಣೆಗಳಾಯಿತು. ಆದರೆ ಎಲ್ಲ ಬದಲಾವಣೆಗಳ ಹಂತದಲ್ಲೂ ಕೂಡ ನಾನಿದ್ದೆ. ಆದರೆ ಯಾವ ಬದಲಾವಣೆಗಳು ನನ್ನಲ್ಲಿ ಉಂಟಾಗಲಿಲ್ಲ. ನಾನು ಈಸ್ ದಿ ಸೇಮ್. ಕೌಮಾರದಲ್ಲೂ ನಾನೇ, ಯೌವನದಲ್ಲೂ ನಾನೇ, ಮುಪ್ಪಿನಲ್ಲೂ ನಾನೇ. ಸೊ ನಾನು ಈಸ್ ದಿ ಸೇಮ್ ಫ್ರಮ್ ದಿ ಬಿಗಿನಿಂಗ್. ಸೊ ಐ ವೆರಿ ವೆಲ್ ರಿಮೆಂಬರ್ ಐ ಮೈಸೆಲ್ಫ್ ಈಸ್ ದಿ ಚೈಲ್ಡ್. ಆ ಮಗು ಯಾರು ಅಂತಂದ್ರೆ ಅದನ್ನ ನಾನು ಬೇರೆ ಯಾರು ಅಂತ ಹೇಳಕ್ಕಾಗದೇ ಇಲ್ಲ. I myself is the child, and now also I myself is here in this ಮುಪ್ಪು. ಈಗಿರೋದು ನಾನೇ. ಮಗುವಾಗಿದ್ದಾಗಲೂ ನಾನೇ ಇದ್ದಿದ್ದು, ಈಗಲೂ ನಾನೇ ಇರೋದು. ಸೊ ದಿಸ್ ಐ, ನಾನು ಅಥವಾ ಮೈಸೆಲ್ಫ್, ದೇರ್ ಇಸ್ ನೋ ಚೇಂಜ್. ನಾನುವಿನಲ್ಲಿ ಯಾವ ಬದಲಾವಣೆಗಳು ಕೂಡ ಇಲ್ಲ. ಸೊ ದಿ ಬಾಡಿ ಆಫ್ ದಿ ಶಿಶು, ದಿ ಬಾಡಿ ಆಫ್ ದಿ ಕುಮಾರ, ದಿ ಬಾಡಿ ಆಫ್ ದಿ ಯೌವನ, ಹೀಗೆ ಇವೆಲ್ಲ ಹಂತ ಹಂತವಾಗಿ ಬದಲಾಗ್ತಾ ಇತ್ತು. ಶಿಶುವಿನಿಂದ ಕೌಮಾರಕ್ಕೆ ಬಂದಾಗ ಆ ಶಿಶು ಅದು ನಾಶವಾಗಿರುತ್ತೆ, ಕೌಮಾರ ಇರುತ್ತೆ. ಕೌಮಾರ ದಟ್ ಡೈಸ್ ಅಂಡ್ ಯೌವನ ಅದು ಬಂದಿರುತ್ತೆ, ಅಂಡ್ ಯೌವನ ದಟ್ ಡೈಸ್, ಮುಪ್ಪು ಬಂದಿರುತ್ತೆ. ಹೀಗೆ ಯೌವನ ಮರಣ ಹೊಂದಿದಾಗ ಮುಪ್ಪು ಜನ್ಮ ತಾಳಿತು. ಆದರೂ ಕೂಡ ನಾನು ದಿಸ್ ಐ, ಇಲ್ಲಿ ನನ್ನಲ್ಲಿ ಸ್ವಲ್ಪವೂ ಬದಲಾವಣೆಗಳು ಯಾವ ರೀತಿಯಿಂದನೂ ಆಗಲಿಲ್ಲ. ನನಗೆ ಯಾವ ತೊಂದರೆಗಳೂ ಆಗಲಿಲ್ಲ. ಆ ಎಲ್ಲ ತೊಂದರೆಗಳು ಅಥವಾ ಎಲ್ಲ ಸುಖಗಳು, ನೋವು, ನಲಿವು ಎಲ್ಲವೂ ದೇಹಕ್ಕೆ ಆಗಿರುವಂತಹದ್ದು. ದೇಹ ಹಿಗ್ಗಿದೆ, ಕುಗ್ಗಿದೆ, ನೋವು, ನಲಿವು, ಸಂತೋಷ, ಸಕ್ಸಸ್, ಫೇಲ್ಯೂರ್ಸ್, ವಾಟ್ ನಾಟ್, ಆ ಎಲ್ಲ ಅನುಭವಗಳನ್ನು ದೇಹ ಅನುಭವಿಸಿದೆ ಅನ್ನುವಂತಹದ್ದು ನನಗೆ ಗೊತ್ತು. ಬಿಕಾಸ್ ಐ ವಾಸ್ ದೇರ್. ಅಸ್ಮಿನ್ ದೇಹೆ, ಈ ದೇಹದಲ್ಲಿ ನಾನು ಇದ್ದ ಕಾರಣದಿಂದ ನನಗೆ ಈ ದೇಹದಲ್ಲಿ ಆದಂತಹ ಎಲ್ಲ ಅನುಭವಗಳ ಅರಿವು ಇದೆ. ಎಲ್ಲ ಬದಲಾವಣೆಗಳು ಆಗಿದ್ದು ದೇಹಕ್ಕೆ. ಬದಲಾವಣೆಗಳಾದಂತಹ ಪ್ರತಿ ಹಂತದಲ್ಲೂ ಅಲ್ಲಿ ನಾನಿದ್ದೆ. ಆದರೆ ನನ್ನಲ್ಲಿ ಯಾವ ಬದಲಾವಣೆಗಳು ಕೂಡ ಆಗಲಿಲ್ಲ. ದ್ಯಾಟ್ ಈಸ್ ದಿ ಸೆಲ್ಫ್, ದಟ್ ಈಸ್ ಆತ್ಮ, ಅದು ನಾನು. ಸೊ ಐ ರಿಮೆಂಬರ್ ಸೇಮ್ ಫ್ರಮ್ ದಿ ಚೈಲ್ಡ್ಹುಡ್ ಬಾಡಿ ಟು ಟಿಲ್ ನೌ. ಇದು ಹೇಗೆ ಅಂತಂದರೆ, ಉದಾಹರಣೆಗೆ ಯು ಆರ್ ಸಿಟ್ಟಿಂಗ್ ಇನ್ ದಿ ಬಾಲ್ಕನಿ. ಮನೆಯ ಮುಂದುಗಡೆ ಬಾಲ್ಕನಿನಲ್ಲಿ ನಾವು ಕೂತಿದ್ದಾಗ ಅಲ್ಲಿ ಹೋಗುವಂತಹ ಅನೇಕ ವೆಹಿಕಲ್ಗಳನ್ನ ನಾವು ನೋಡ್ತಾ ಬರ್ತೀವಿ. ನಾವು ಕೂತಿರುವಂತಹ ಆ ಸಂದರ್ಭದಲ್ಲಿ ಒಂದು ಕಾರ್ ಬರುತ್ತೆ, ಬಂದ ಕಾರು ಹೋಗುತ್ತೆ. ಆ ಕಾರಿನ ಹಿಂದೆ ಒಂದು ಬೈಕ್ ಬರುತ್ತೆ, ಬೈಕ್ ಹೋಗುತ್ತೆ. ಆ ಬೈಕ್ ಹಿಂದೆ ಒಂದು ಸ್ಕೂಲ್ ಬಸ್ ಅದು ಬರುತ್ತೆ, ಅದು ಹೋಗುತ್ತೆ. ಆಮೇಲೆ ಒಂದು ಆಟೋ ಬರುತ್ತೆ, ಆಟೋ ಹೋಗುತ್ತೆ. ಒಬ್ಬ ಸೈಕಲ್ನವನು ಬರ್ತಾನೆ, ಅವನು ಹೋಗ್ತಾನೆ. ಯಾವುದೋ ವ್ಯಕ್ತಿ ನಡ್ಕೊಂಡು ಬರ್ತಾ ಇರ್ತಾನೆ, ಅವನು ಕೂಡ ಬಂದು ಹೋಗಿರ್ತಾನೆ. ಸೊ ನಾನು ಬಂದು ಹೋದಂತಹ ಈ ಎಲ್ಲ ವೆಹಿಕಲ್ಸ್ಗಳಿಗೂ ಸಾಕ್ಷಿ. ಅವೆಲ್ಲವನ್ನು ನಾನು ನೋಡ್ತಾ ಇದ್ದೆ. ನಾನಿದ್ದೆ ಅಲ್ಲಿ. ನನ್ನ ಪ್ರೆಸೆನ್ಸ್ನಲ್ಲಿ ಮೊದಲು ಒಂದು ಕಾರ್ ಹೋಯಿತು, ಆಮೇಲೆ ಒಂದು ಬೈಕ್ ಹೋಯಿತು, ಆಮೇಲೆ ಸ್ಕೂಲ್ ಬಸ್ ಹೋಯಿತು, ಆಮೇಲೆ ಒಂದು ಆಟೋ ಹೋಯಿತು, ಸೈಕಲ್ ಹೋಯಿತು, ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದ. ಸೊ ಅವೆಲ್ಲ ಬಂದವು, ದಾಟಿ ಹೋದವು. ಸೊ ನನ್ನನ್ನು ಏನೇನು ಬಂದು ಹೋಯಿತು ಅಂತಂದರೆ, ಸ್ಟಾರ್ಟಿಂಗ್ ಫ್ರಮ್ ದಿ ಕಾರ್ ಟಿಲ್ ದಿ ಎಂಡ್, ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗಿರುವಂತಹ ಎಲ್ಲವನ್ನ ನಾನು ಒಂದಾದ ಮೇಲೆ
ಯಾರು ಆದಮೇಲೆ ಯಾರು ಅನ್ನುವಂತಹದ್ದನ್ನು ನಾನು ಹೇಳ್ತಾ ಬಂದೆ. ಹೇಗೆ ಸಾಧ್ಯ ಆಯಿತು? ಐ ವಾಸ್ ದೇರ್. ನನ್ನ ಪ್ರೆಸೆನ್ಸಲ್ಲಿ ಇದೆಲ್ಲ ನಡೀತು. ನಾ ಇವೆಲ್ಲವುಗಳಿಗೂ ಸಾಕ್ಷಿಯಾಗಿದ್ದೆ. ಇಟ್ ಈಸ್ ಫೈನ್. ಈಗ ನನ್ನ ಪ್ರೆಸೆನ್ಸ್ನಲ್ಲಿ ಮೊದಲು ಕಾರ್ ಬಂತು, ಆಮೇಲೆ ಬೈಕ್ ಬಂತು, ಆಮೇಲೆ ಆಟೋ ಬಂತು, ಆಮೇಲೆ ಸ್ಕೂಲ್ ಬಸ್ ಬಂತು, ಹೀಗೆ ಬಂತು. ಈಗ ಒಬ್ಬ ಸೈಕಲ್ನವನು ಕೂಡ ಬಂದು ಹೋಗಿದ್ದಾನೆ. ಆ ಸೈಕಲ್ನವನನ್ನು ಹೋಗಿ ನಿನಗಿಂತ ಮುಂಚೆ ಇಲ್ಲಿ ಯಾರು ಹೋದರು ಅಂತಂದರೆ ಅವನಿಗೆ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವನಿಗೆ ಗೊತ್ತಿಲ್ಲ. ಅವನು ತಾನು ಬಂದ, ತಾನು ಹೋದ, ದಟ್ಸ್ ಆಲ್. ಅದೇ ರೀತಿ ನಡ್ಕೊಂಡು ಬಂದಂತಹ ವ್ಯಕ್ತಿಯನ್ನು ನಿನಗಿಂತ ಮುಂಚೆ ಯಾರು ಹೋದರು ಅವನು ಹೇಳಕ್ಕೆ ಸಾಧ್ಯ ಇಲ್ಲ. ಅವನು ನೋಡಿಲ್ಲ. ನೋಡಿರೋಂತಹ ಎಲ್ಲವನ್ನ ನಾನು ಪ್ರಾಮಾಣಿಕವಾಗಿ ಯಾವುದಾದ ಮೇಲೆ ಯಾವುದು ಪಾಸ್ ಆಗಿದೆ ಅನ್ನುವಂತಹದ್ದನ್ನು ನಾನು ಹೇಳಬಲ್ಲೆ. ಆದರೆ ನನ್ನ ಪ್ರೆಸೆನ್ಸ್ನಲ್ಲಿ ಒಂದಾದ ಮೇಲೆ ಒಂದೊಂದು ವೆಹಿಕಲ್ ಹೋಗ್ತಾ ಇತ್ತಲ್ಲ, ಅವ್ರುಗಳನ್ನ ನಿಮಗಿಂತ ಮುಂಚೆ ಯಾರು ಹೋದ್ರು ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದೆಮ್ ಟು ಟೆಲ್. ಬಿಕಾಸ್ ಅವ್ರ ಪ್ರೆಸೆನ್ಸಲ್ಲಿ ಅವ್ರಿಗಿಂತ ಮುಂಚೆ ಏನು ಹೋಯಿತು ಅದು ಅವ್ರಿಗೆ ಗೊತ್ತಿಲ್ಲ. ಬಟ್ ಬಂದು ಹೋಗಿರುವಂತಹ ಎಲ್ಲವನ್ನ ನೋಡಿದ್ಯಾರು? ನಾನು. ಇಟ್ ಈಸ್ ಎಕ್ಸಾಕ್ಟ್ಲಿ ನನ್ನ ದೇಹದಲ್ಲಿ ಶಿಶುವಿನಿಂದ ಪ್ರಾರಂಭವಾಗಿ ಮುಪ್ಪಿನವರೆಗೆ ನಡೆದಂತಹ ಪ್ರತಿ ಘಟನೆ, ಪ್ರತಿ ಬೆಳವಣಿಗೆ, ಪ್ರತಿ ಬದಲಾವಣೆಗಳನ್ನು ನಾನು ಅಲ್ಲಿದ್ದು ಅಸ್ಮಿನ್ ದೇಹೆ ಅವೆಲ್ಲವುಗಳಿಗೂ ನಾನು ಸಾಕ್ಷಿಯಾಗಿದ್ದೆ, ಸಾಕ್ಷಿಯಾಗಿರುವೆ. ಸೊ ದೇಹದ ಎಲ್ಲ ಬದಲಾವಣೆಗಳು ಕೂಡ ನನಗೆ ಗೊತ್ತು. ಆದರೆ ನನ್ನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ದಿಸ್ ಈಸ್ ದಿ ಟ್ರೂತ್. ಇಟ್ ಇಸ್ ಓನ್ಲಿ ಬಿಕಾಸ್ ಐ ವಾಸ್ ದಿ ಸಾಕ್ಷಿ ದೇರ್. Because I am the observer. Atma is like that. It is a sakshi. It is a witness. Atma is an observer. So, ee prakara, similarly, you are the same, and in your awareness, the childhood came and it went away. In your awareness, the Kaumara Avaste came and it went away. In your awareness, Yauvana youth, it came and it went away. And in your awareness, this Muppu, adu bandide. So hige, I am the knower. So I the experience of this body and the various ಸ್ಟೇಜಸ್ ಆಫ್ ದಿ ಬಾಡಿ, ಅಲ್ಲಿ ಏನೇನು ಬದಲಾವಣೆಗಳಾಯಿತು ಆ ಎಲ್ಲ ಬದಲಾವಣೆಗಳನ್ನು ನಾನು ನಿಖರವಾಗಿ ನೋಡಿರೋನು, ಅಬ್ಸರ್ವ್ ಮಾಡಿರೋನು. ನಾನು ಅದಕ್ಕೆ ಸಾಕ್ಷಿ. ಆದರೆ ದಿಸ್ ಐ, ನಾನು ಅನ್ನೋಂತಹದ್ರಲ್ಲಿ ಯಾವ ಬದಲಾವಣೆಗಳು ಕೂಡ ಆಗಲಿಲ್ಲ. ದಿಸ್ ಐ ಹ್ಯಾಸ್ ನಾಟ್ ಚೇಂಜ್ಡ್. ಸೊ ಚೇಂಜಸ್ ಎಲ್ಲ ಆಯಿತು ಅಂತಂದರೆ ದೇಹದಲ್ಲಿ ಆಯಿತು, ದೇಹಕ್ಕೆ ಆಯಿತು. ಸೊ ಅದನ್ನೇ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯಥಾ ಅಸ್ಮಿನ್ ದೇಹೆ ಕೌಮಾರೌ ಯೌವನಂ ಜರಾ ತಥಾ, ಅದೇ ರೀತಿಯಲ್ಲಿ ದೇಹಾಂತರ ಪ್ರಾಪ್ತಿ. ಯಾವಾಗ ಈಗಿರುವಂತಹ ದೇಹ ಇಟ್ ಡ್ರಾಪ್ಸ್, ದೇಹ ಡ್ರಾಪ್ಸ್ ಅಂತಂದ್ರೆ ಈಗಿರುವಂತಹ ದೇಹಕ್ಕೆ ಯಾವಾಗ ಒಂದು ಮರಣ ಅಥವಾ ಸಾವು ಅನ್ನುವಂತಹದ್ದು ಸಂಭವಿಸುತ್ತೆ, ಅದನ್ನ ಆ ನಂತರದಲ್ಲಿ ದೇಹಾಂತರ ಪ್ರಾಪ್ತಿ, ಯು ವಿಲ್ ಗೆಟ್ ಅನದರ್ ಬಾಡಿ. ನಿನಗೆ ಮತ್ತೊಂದು ಶರೀರ ಅನ್ನುವಂತಹದ್ದು ಸಿಗತ್ತೆ. ನಿನಗೆ ಮತ್ತೊಂದು ಶರೀರ ಸಿಗತ್ತೆ, ಬಟ್ ಯು ರಿಮೈನ್ ದಿ ಸೇಮ್. ನಿನ್ನಲ್ಲಿ ಯಾವ ಚೇಂಜಸ್ಸು ಇಲ್ಲ. ಯು ಆರ್ ದಿ ಸೇಮ್. ನಿನಗೆ ಏನೂ ಕೂಡ ಬದಲಾವಣೆ ಆಗೋದಿಲ್ಲ. ಆಗುವಂತಹದ್ದು, ಬದಲಾವಣೆ ಆಗುವಂತಹದ್ದು ಕೇವಲ ದೇಹಕ್ಕೆ ಮಾತ್ರ. ಯಾಕೆಂದರೆ ಸಾವು ಸಂಭವಿಸಿದ್ದು ದೇಹಕ್ಕೆ, ನಿನಗಲ್ಲ. ಸೊ ಅದರಿಂದ ಇವೆಲ್ಲವನ್ನ ದೇಹದ ಬದಲಾವಣೆಗಳು, ಮಾಡಿಫಿಕೇಶನ್ಸ್ ಆಫ್ ದಿ ಬಾಡಿ ಅಂತ ಹೇಳ್ತಾರೆ. ಸೊ ಹೀಗೆ ದೇಹದ ಎಲ್ಲ ಬದಲಾವಣೆಗಳಿಗೂ ಕೂಡ ನೀನು ಸಾಕ್ಷಿ.
ಅದೇ ರೀತಿ ದೇಹ ಸತ್ತ ನಂತರದಲ್ಲಿ ಮರಣವಾದಾಗ ಮರಣವಾದ ದೇಹವನ್ನ ಕೂಡ ನೀನು ನೋಡ್ತೀಯ. ಅಂಡ್ ಅಗೇನ್ ದೇಹಾಂತರ ಪ್ರಾಪ್ತಿ, ಯು ವಿಲ್ ಗೆಟ್ ಅನದರ್ ಬಾಡಿ. ಅದು ಕೂಡ ನಿನಗೆ ಗೊತ್ತಾಗುತ್ತೆ, ಯು ಆರ್ ಗೆಟಿಂಗ್ ಎ ನ್ಯೂ ಬಾಡಿ. ಸೊ ಲೈಕ್ ದಿಸ್ ಯು ವಿಲ್ ಬಿ ದೇರ್ ಆಲ್ವೇಸ್. ಈ ಒಂದು ದೇಹದಲ್ಲಿ ಇರ್ತೀಯ, ಇಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಎಲ್ಲ ಬದಲಾವಣೆಗಳು ಆದ ನಂತರದಲ್ಲಿ ಪೂರ್ಣ ಆ ದೇಹ ಜೀರ್ಣವಾಗಿ ವೆನ್ ಇಟ್ ಡ್ರಾಪ್ಸ್, ವೆನ್ ದ ಸ್ಥೂಲ ದೇಹ ಅದಕ್ಕೆ ಸಾವು ಅನ್ನುವಂತಹದ್ದು ಆಗುತ್ತೆ. ಆ ನಂತರದಲ್ಲಿ ದೇಹಾಂತರ ಪ್ರಾಪ್ತಿ, ಯು ವಿಲ್ ಗೆಟ್ ಅನದರ್ ಬಾಡಿ. ಆ ದೇಹದಲ್ಲೂ ಕೂಡ ನೀನು ಇರ್ತೀಯ. ಸೊ ನೀನು ಆ ದೇಹದಲ್ಲೂ ಇದ್ದೆ, ಅದರ ನಂತರದಲ್ಲಿ ಆ ದೇಹದ ಸಾವಿನ ನಂತರ ಈ ದೇಹಕ್ಕೂ ಕೂಡ ನೀನು ಬಂದಿದೀಯಾ. ಸೊ ನಿನ್ನಲ್ಲಿ ಯಾವ ಬದಲಾವಣೆ ಇಲ್ಲ, ಆ ದೇಹದಲ್ಲಿ ಇದ್ದಿದ್ದು ನೀನೇ, ಈಗ ಈ ದೇಹಕ್ಕೆ ಬಂದಿರುವಂತಹದ್ದು ನೀನೇ. ಸೊ ಲೈಕ್ ದಿಸ್ ಯು ವಿಲ್ ಬಿ ದೇರ್ ಆಲ್ವೇಸ್. ಸೊ ಅದಕ್ಕೆ ಯಾಕೆ ನೀನು ಚಿಂತೆ ಮಾಡ್ತಾ ಇದೀಯಾ? ನಿನಗೆ ಸಾವು ಅನ್ನುವಂತಹದ್ದಿಲ್ಲ. ಯು ವಿಲ್ ರಿಮೈನ್ ಆಸ್ ಇಟ್ ಈಸ್ ತಥಾ ದೇಹಾಂತರ ಪ್ರಾಪ್ತಿ. ಸೊ ಇದಕ್ಕಾಗಿ ಧೀರ ತತ್ರ ನ ಮುಹ್ಯತಿ. ಒಬ್ಬ ಧೀರ ಅಂತಂದರೆ ವೈಸ್ ಪರ್ಸನ್. ಇಂತಹ ಸಣ್ಣ ಸಣ್ಣ ಕಾರಣಕ್ಕಾಗಿ ಅವನು ಮೋಹಕ್ಕೆ ಒಳಗಾಗೋದಿಲ್ಲ, ಅವನು ಚಿಂತೆಗೆ ಒಳಗಾಗೋದಿಲ್ಲ, ಅವನು ಅದಕ್ಕಾಗಿ ಕೊರಗ್ತಾ ಕೂತ್ಕೊಳ್ಳೋದಿಲ್ಲ, ಅಳೋದಿಲ್ಲ. ಧೀರ ತತ್ರ ನ ಮುಹ್ಯತಿ. ಹೀಗೆ ದೇಹಾಂತರ ಪ್ರಾಪ್ತಿ ಎನ್ನುವಂತಹದ್ದು ಕೇವಲ ಒಂದು ಬಾರಿ ಎರಡು ಬಾರಿ ಅಲ್ಲಪ್ಪ, ಸಾವಿರಾರು ಬಾರಿ, ಲಕ್ಷಾಂತರ ಬಾರಿ ಈ ದೇಹ ಅನ್ನುವಂತಹದ್ದು ಬದಲಾವಣೆ ಆಗಿರುತ್ತೆ. ಆದ್ರಿಂದ ಸಾವು ಮರಣ ಅನ್ನುವಂತಹದ್ದು ಇವುಗಳು ನಿನಗೆ ಹೊಸದಲ್ಲ. ವಾಟ್ ಎ ಬ್ಯೂಟಿಫುಲ್ ಮೆಸೇಜ್. ದೇಹದಲ್ಲಿ ಅನೇಕ ಬದಲಾವಣೆಗಳು, ಅನೇಕ ದೇಹಗಳು ಕೂಡ ಸಿಗುತ್ತೆ. ಒಂದು ಜನ್ಮದ ನಂತರ ಮತ್ತೊಂದು, ಮತ್ತೊಂದು ಜನ್ಮದ ನಂತರ ಮತ್ತೊಂದು. ಸೊ ಹೀಗೆ ಒಂದೊಂದು ಆಗಿರುವಂತಹದ್ದು ಕೇವಲ 10, 100 ಆ ಥರ ಅಲ್ಲ, ಸಾವಿರಾರು ಲಕ್ಷಾಂತರಗಳ ದೇಹಗಳು ಈಗಾಗಲೇ ಕಳೆದು ಹೋಗಿದೆ. ಪರಮಾತ್ಮ ಅರ್ಜುನನಿಗೆ ನೆನಪು ಮಾಡಿಕೊಡ್ತಾ ಇದ್ದಾನೆ, ನಿನಗಿದು ಯಾವುದು ಹೊಸದಲ್ಲ, ಬಟ್ ಯು ಹ್ಯಾವ್ ಫರ್ಗಾಟನ್. ಅನೇಕ ದೇಹಗಳನ್ನು ಬದಲಾಯಿಸಿ ನೀನು ನಿರಂತರವಾಗಿ ಬರ್ತಾನೆ ಇದೆಯಾ. ಸೊ ಹುಟ್ಟು ಸಾವುಗಳು ನಿನಗೆ ಹೊಸದಲ್ಲ. ಇಟ್ ಈಸ್ ನಾಟ್ ನ್ಯೂ. ವಾಟ್ ಎ ವಂಡರ್ಫುಲ್ ಮೆಸೇಜ್. ಸೊ ಹೀಗೆ ನಾವು ಅನೇಕ ಬಾರಿ ಅನೇಕ ದೇಹಗಳನ್ನು ಹೊತ್ತು ಬಂದಿರ್ತೀವಿ, ಅನೇಕ ಬಾರಿ ಹುಟ್ಟಿದ್ದೀವಿ, ಅನೇಕ ಬಾರಿ ಸತ್ತಿದ್ದೀವಿ. ಪ್ರತಿ ಹುಟ್ಟಿನಲ್ಲೂ ನಮಗೆ ಬೇರೆ ಬೇರೆ ತಂದೆ ತಾಯಿಗಳು, ಬೇರೆ ಬೇರೆ ಅಣ್ಣ ತಮ್ಮಂದರು, ಬೇರೆ ಬೇರೆ ಹೆಂಡತಿ, ಬೇರೆ ಬೇರೆ ಮಕ್ಕಳುಗಳು. ಬಟ್ ಪ್ರತಿ ಹುಟ್ಟಿನಲ್ಲೂ ನಾನು ಈಸ್ ದಿ ಸೇಮ್. ಸೊ ಫಾರ್ ದಿಸ್ ಧೀರಃ ತತ್ರ ನ ಮುಹ್ಯತಿ. ಇಂತಹ ಬದಲಾವಣೆಗಳು, ದೇಹದ ಬದಲಾವಣೆಗಳಿಗಾಗಿ ಒಬ್ಬ ಧೀರಃ, ಎ ವೈಸ್ ಪರ್ಸನ್, ಎ ಜ್ಞಾನಿ, ಎ ರಿಯಲೈಸ್ಡ್ ಸೋಲ್, ಒಬ್ಬ ಅನುಭವಿ, ಅವನು ಇದಕ್ಕೆಲ್ಲ ಚಿಂತೆ ಮಾಡೋದಿಲ್ಲ. ಹಿ ವಿಲ್ ನಾಟ್ ಗೆಟ್ ಡಿಸ್ಟರ್ಬ್. ಇಂತಹ ಮೋಹಗಳಿಗೆ ಅವನು ಬಲಿಯಾಗೋದಿಲ್ಲ. ಬಿಕಾಸ್ ಹಿ ನೋಸ್ ದಿ ಟ್ರೂತ್. ದಟ್ ಈಸ್ ವೈ ಹಿ ಇಸ್ ಕಾಲ್ಡ್ ಧೀರಃ. ಧೀರಃ ಅಂತಂದ್ರೆ ಎ ಬ್ರೇವ್ ಅಂಡ್ ಇಂಟೆಲಿಜೆಂಟ್ ಪರ್ಸನ್. ಸೊ ಬ್ರೇವ್ ಅಂತಂದ್ರೆ ಧೀ ಅಂತಂದ್ರೆ ಬುದ್ಧಿ. ಧೀರ, ಎ ಬ್ರೇವ್ ಅಂಡ್ ಇಂಟೆಲಿಜೆಂಟ್. ಅಂಡ್ ಹಿ ಈಸ್ ಜ್ಞಾನಿ ಅಂಡ್ ಹಿ ಹ್ಯಾಸ್ ಅಂಡರ್ಸ್ಟುಡ್ ದಿ ಟ್ರೂತ್. ಸೊ ಆದುದರಿಂದ ಅರ್ಜುನ, ಯು ಆಲ್ಸೋ ಬಿಕಮ್ ಎ ವೈಸ್ ಪರ್ಸನ್. ನೀ ಯಾಕೆ ಒಬ್ಬ ಮೂರ್ಖಂತರ ಇದಕ್ಕಾಗಿ ಅಳ್ತಾ ಇದೆಯಾ? ನೋ ದ ಟ್ರೂತ್ ಅಂಡ್ ನೋ ಹೂ ಯು ಆರ್. ವೈ ಆರ್ ಯು ಕ್ರೈಯಿಂಗ್? ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಸಪೋಸ್ ಐ ಕನ್ಸಿಡರ್ ಮೈ ಸೆಲ್ಫ್ ಆಸ್ ನಿತ್ಯ. ಇಲ್ಲಿ ಪರಮಾತ್ಮ ಸತ್ಯವನ್ನ ನೇರವಾಗಿ ಹೇಳ್ತಾ ಇದ್ದಾನೆ.
ಆದರೆ ನಮಗೆ ಪೂರ್ಣ ಜ್ಞಾನ, ಒಂದು ಮಾಹಿತಿ ಸಂಪೂರ್ಣವಾಗಿ ನಮಗೆ ಸಿಕ್ಕಿಲ್ಲದೆ ಇರೋದ್ರಿಂದ ನಮ್ಮಲ್ಲಿ ಕೆಲವು ಕುತೂಹಲಗಳು, ಕೆಲವು ಪ್ರಶ್ನೆಗಳು, ಕೆಲವು ಸಂಶಯಗಳು ಬರುತ್ತೆ. ಪರಮಾತ್ಮೆಯಲ್ಲಿ ಹೇಳ್ತಾ ಇರುವಂತಹದ್ದೇನು? ನಾನು, ದಿ ಸೆಲ್ಫ್, ದಿ ಆತ್ಮ, ಇಟ್ ಈಸ್ ಎಟರ್ನಲ್, ಅದು ಶಾಶ್ವತ, ಇಟ್ ಈಸ್ ಪರ್ಮನೆಂಟ್, ಇಟ್ ಈಸ್ ನಿತ್ಯ. ಸೊ ಈ ಪ್ರಕಾರ ಎವ್ರಿ ಒನ್ ಈಸ್ ನಿತ್ಯ. ನಿತ್ಯ ಮೀನ್ಸ್ ಶಾಶ್ವತ, ಎಟರ್ನಲ್. ಎಟರ್ನಲ್ ಅಂತಂದ್ರೆ ನಾನ್ ಡೈಯಿಂಗ್, ನಾನ್ ಚೇಂಜಿಂಗ್, ಎವರ್ ದಿ ಸೇಮ್, ಈ ಅರ್ಥ. ಸೊ ಇಲ್ಲಿ ಬಂದಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಈ ಜಗತ್ತಿನಲ್ಲಿ ನಾನು ಇರಬೇಕಾದ್ರೆ, ಇಲ್ಲಿ ಈ ಜಗತ್ತಿನ ಮೂಲಕ ನಾನು ಐ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಥಿಂಗ್ಸ್, ಅನೇಕ ಅನುಭವಗಳನ್ನು ನಾನು ಪಡ್ಕೋತೀನಿ. ಇಲ್ಲಿ ಅನೇಕ ಅನುಭವಗಳು ಅಂತಂದ್ರೆ ಏನದು? ಸುಖ, ದುಃಖ, ನೋವು, ನಲಿವು, ಫೇಲ್ಯೂರ್ಸ್, ಸಕ್ಸಸ್, ಹೀಗೆ ಅನೇಕ. ಜಾಯ್ಫುಲ್ ಮೂಡ್, ಖಿನ್ನತೆ, ದೀಸ್ ಆರ್ ಆಲ್ ದಿ ಡಿಫರೆಂಟ್ ಎಕ್ಸ್ಪೀರಿಯನ್ಸಸ್. ಇಂತಹ ಅನೇಕ ಭಿನ್ನ ಭಿನ್ನವಾದಂತಹ ಅನುಭವಗಳನ್ನು ನಾವಿಲ್ಲಿ ಜಗತ್ತಿನ ಮೂಲಕ ನಾವು ಪಡ್ಕೊಡ್ತೀವಿ. ದಿನನಿತ್ಯದಲ್ಲಿ ಅಂತಹದ್ದು ಆಗ್ತಾ ಇದೆ ನಮಗೆ. ಇಲ್ಲಿ ಸುಖ ದುಃಖ ಅಂತ ಅಂದಾಗ ಅದನ್ನು ಅನುಭವ ಅಂತ ಕರೆದಿರೋದ್ರಿಂದ ಐ ಎಕ್ಸ್ಪೀರಿಯನ್ಸ್ ದಿ ಸುಖ ದುಃಖ ಅಂತಂದಾಗ, ಸುಖ ಅಂತಂದಾಗ ಅದನ್ನು ಒಂದು ರೀತಿಯಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀನಿ. ದುಃಖ ಅಂತಂದಾಗ ಅದನ್ನು ಮತ್ತೊಂದು ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀನಿ. ಸುಖ ಅಂತಂದಾಗ ಬಹಳ ಹಿಗ್ಗಿರ್ತೀನಿ, ದುಃಖ ಅಂತಂದಾಗ ಕುಗ್ಗಿರ್ತೀನಿ. ಸೊ ಹೀಗೆ ಫೇಲ್ಯೂರ್ಸ್ ಅಂತ ಅಂದಾಗ ಕುಗ್ಗಿರ್ತೀನಿ, ಸಕ್ಸಸ್ ಅಂದಾಗ ಸಂತೋಷ ಪಟ್ಟಿರ್ತೀನಿ, ನೋವು ಅಂತಂದಾಗ ಕುಗ್ಗಿರ್ತೀನಿ, ನಲಿವು ಅಂತಂದಾಗ ಕುಣಿದಾಡಿರ್ತೀನಿ, ವೆರಿ ಹ್ಯಾಪಿ. ಸೊ ಹೀಗೆ ಅನೇಕ ರೀತಿಯ ಎಕ್ಸ್ಪೀರಿಯನ್ಸ್ಗಳು ನನಗೆ ಇಲ್ಲಿ ಆಗಿದೆ, ಆಗ್ತಾ ಇದೆ. ಈ ಜಗತ್ತಿನ ಮೂಲಕ ಆ ಎಲ್ಲ ಅನುಭವಗಳನ್ನು ನಾನು ಪಡ್ಕೋತಾ ಇದ್ದೀನಿ. ಆದರೆ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಇಲ್ಲಿ ನಾನು ಅಂತ ಹೇಳ್ತಾ ಇರೋವಂತಹದ್ದು ಈಸ್ ದಿ ಸೆಲ್ಫ್, ಇಸ್ ದಿ ಆತ್ಮ. ಇಲ್ಲಿ ಅನುಭವ ಅಂತ ಹೇಳುವಂತಹದ್ದು ಇಟ್ ಈಸ್ ಹ್ಯಾಪನಿಂಗ್ ಟು ದಿ ಬಾಡಿ. ಆದರೆ ಅವುಗಳೆಲ್ಲ ದೇಹದಲ್ಲಿ ನಾನು ಇದ್ದುಕೊಂಡು ನಾನು ಇರೋಂತಹವನು, ಐ ಆಮ್ ಎಟರ್ನಲ್, ನಾನು ಶಾಶ್ವತ, ನಾನು ಸತ್ಯ, ನಾನು ನಿತ್ಯ ಅನ್ನುವಂತಹದ್ದು ಗೊತ್ತಿದ್ರೂ ಕೂಡ, ಅಸ್ಮಿನ್ ದೇಹೆ, ಈ ದೇಹದಲ್ಲಿ ಇರೋವನು ನಾನು, ನಾನು ದೇಹಿ ಅನ್ನುವಂತಹದ್ದು ಗೊತ್ತಿದ್ರೂ ಕೂಡ, ಆಲ್ ದ ಮಾಡಿಫಿಕೇಶನ್ಸ್ ಆರ್ ಫಾರ್ ದಿ ಬಾಡಿ ಅನ್ನುವಂತಹದ್ದು ಗೊತ್ತಾದ ನಂತರ ಕೂಡ ಇಲ್ಲಿ ಸಿಗುವಂತಹ ಎಕ್ಸ್ಪೀರಿಯನ್ಸಸ್ ಲೈಕ್ ಸುಖ, ದುಃಖ, ನೋವು, ನಲಿವು, ಫೇಲ್ಯೂರ್, ಸಕ್ಸಸ್ ಅಂಡ್ ಸೋ ಮೆನಿ ಥಿಂಗ್ಸ್, ಇವುಗಳು ನಾನು ಶಾಶ್ವತ ಅನ್ನುವಂತಹ ಸತ್ಯ ನನಗೆ ಗೊತ್ತಾದ ನಂತರ ಕೂಡ ನನಗೆ ಅನುಭವಗಳು ಎಂಬಂತೆ ನನ್ನ ಬಳಿ ಸುಳಿದಾಡ್ತಾ ಇದೆಯಲ್ಲ. ವೈ? ಒಬ್ಬ ಮನುಷ್ಯನ ಹಿ ಈಸ್ ಧೀರ, ಹಿ ಈಸ್ ವೆರಿ ಬ್ರೇವ್ ಅಂಡ್ ಇಂಟೆಲಿಜೆಂಟ್, ಹಿ ಈಸ್ ಜ್ಞಾನಿ, ಹೀಗೆ ಅವನನ್ನು ಕರೆದ್ರೂ ಕೂಡ ಈ ಅನುಭವಗಳು ಅವನಿಗೂ ಆಗ್ತಾ ಇದೆ. ಒಬ್ಬ ವೈಸ್ ಪರ್ಸನ್ ಅಂತಂದಾಗ ಅವನಿಗೂ ಗೊತ್ತು ಸುಖ ದುಃಖ, ನೋವು ನಲಿವು, ಸಕ್ಸಸ್, ಫೇಲ್ಯೂರ್ಸ್. He knows the truth, knower of the truth. He is the knower of the truth. He knows that he is the self, he is the Atma. And Atma is eternal. He knows the truth. But even for him, he is experiencing all this. And at the same time, ಈ ರೀತಿಯ ಅನುಭವಗಳು ಒಬ್ಬ ಮೂರ್ಖನಿಗೂ ಆಗ್ತಾ ಇದೆ. ಸೊ ಇಲ್ಲಿ ಅನುಭವ ಅಂತ ಹೇಳಿದಾಗ ಇದು ಒಬ್ಬ ಬುದ್ಧಿವಂತನಿಗೂ ಆಗ್ತಾ ಇದೆ, ಒಬ್ಬ ಮೂರ್ಖನಿಗೂ ಆಗ್ತಾ ಇದೆ. ಬಟ್ ಇಲ್ಲಿ
ನಾನು ಅಂತ ಹೇಳ್ತಾ ಇರುವಂತಹದ್ದು ನಿತ್ಯ. ನಿತ್ಯ ಮೀನ್ಸ್ ಐ ಆಮ್ ಎಟರ್ನಲ್. ಈ ಒಂದು ಸತ್ಯ ತಿಳ್ಕೊಂಡಿದ್ರು ಕೂಡ ಈ ಅನುಭವಗಳು ಯಾಕೆ ಆಗ್ತಾ ಇದೆ? ಈವನ್ ಆಫ್ಟರ್ ನೋಯಿಂಗ್ ದಿಸ್ ಟ್ರೂತ್ ಅಬೌಟ್ ದಿ ಸೆಲ್ಫ್ ಈಸ್ ಎಟರ್ನಲ್ ಅನ್ನುವಂತಹದ್ದು ಗೊತ್ತಾದ ನಂತರ ಕೂಡ ಅವನು ಬುದ್ಧಿವಂತನಾಗಿದ್ರು ಮೂರ್ಖನಾಗಿದ್ರು ಕೂಡ ಈ ಅನುಭವಗಳು ಆಗ್ತಾ ಇದೆಯಲ್ಲ, ಇದು ಯಾಕೆ ಆಗ್ತಾ ಇದೆ? ಒಬ್ಬ ವೈಸ್ ಪರ್ಸನ್ ಅಂತ ಹೇಳಿದ್ಮೇಲೆ ಅವನಿಗೆ ಆಗ್ಬಾರ್ದಾಗಿತ್ತು, ಮೂರ್ಖನಿಗೆ ಆಗ್ತಾ ಇದೆ ಬಿಕಾಸ್ ಅವನಿಗೆ ಹಿ ಡಸಂಟ್ ನೋ ವಾಟ್ ಈಸ್ ಸೆಲ್ಫ್. ದಟ್ ಈಸ್ ಓಕೆ. ಬಟ್ ಈವನ್ ಫಾರ್ ಎ ವೈಸ್ ಪರ್ಸನ್ ಹಿ ಈಸ್ ಆಲ್ಸೋ ಎಕ್ಸ್ಪೀರಿಯನ್ಸಿಂಗ್ ದಿ ಸುಖ ದುಃಖ, ನೋವು ನಲಿವು, ಸಕ್ಸಸ್ ಫೇಲ್ಯೂರ್ ಅಂಡ್ ಸೋ ಮೆನಿ ಥಿಂಗ್ಸ್. ಈಸ್ ದಿ ನೋವರ್ ಆಫ್ ದಿ ಟ್ರೂತ್. ಅವನಿಗೆ ಆಗ್ಬಾರ್ದಾಗಿತ್ತು ಬಟ್ ಆಗ್ತಾ ಇದೆ. ಮೂರ್ಖನಿಗೆ ಹೇಗೆ ಆಗ್ತಾ ಇದೆ? ಒಬ್ಬ ಬ್ರೇವ್ ಎನ್ ಇಂಟೆಲಿಜೆಂಟ್ ಪರ್ಸನ್ ಅವನಿಗೂ ಕೂಡ ಇದೆಲ್ಲ ಆಗ್ತಾ ಇದೆ. ಸೊ ಹೌ ಟು ಡೀಲ್ ವಿತ್ ದಿಸ್? ಈ ಸಂದರ್ಭದಲ್ಲಿ ಇಂತಹ ಸತ್ಯ ನಾನು ತಿಳ್ಕೊಂಡಿದ್ರು ಕೂಡ ಈ ರೀತಿಯ ಅನುಭವಗಳು ಆದಾಗ ಹೌ ಟು ಡೀಲ್ ವಿತ್ ದಿ ಸಿಚುಯೇಷನ್? ದಿಸ್ ಈಸ್ ದಿ ಕ್ವಶನ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.